ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಥರ್ಡ್ ಸೆಮಿಸ್ಟರ್ BSc-ನಲ್ಲಿ ಓದ್ತಾ ಇದ್ದೀರಾ, ಈ ವರ್ಷದಿಂದ ಅವರು ಎಲೆಕ್ಟಿವ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಕೆಮಿಸ್ಟ್ರಿ ಇನ್ ಡೈಲಿ ಲೈಫ್ ಅಂತ. ಅದರಲ್ಲಿ 2 ಯೂನಿಟ್ ಇದೆ. ಒಂದೊಂದು ಯೂನಿಟ್ 15 ಅವರ್ಸ್ ಇದೆ. 2 ಕ್ರೆಡಿಟ್ ಇದೆ. 40 ಮಾರ್ಕ್ಸ್ಗೆ ಥಿಯರಿ ಬರೀತೀರಾ. ಇನ್ನು 10 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ. ಒಟ್ಟು 50 ಮಾರ್ಕ್ಸ್ ಇರುವಂಥ ಪೇಪರು. ಅದರದ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ 2 ಯೂನಿಟ್ ಇದೆ ಅಂತ ಹೇಳಿದೆ. ಮೊದಲನೇ ಯೂನಿಟಲ್ಲಿ ಡೈರಿ ಪ್ರಾಡಕ್ಟ್ಸು, ಬ್ರಿವರೇಜಸ್ಸು, ಅಡಲ್ಟ್ ಟ್ರೆಂಡ್ಸು ಅದ್ರ ಬಗ್ಗೆ ಇದೆ. ಅದನ್ನು ಆಲ್ರೆಡಿ ಒಂದು ಯೂನಿಟ್ ಕಂಪ್ಲೀಟ್ಲಿ 15 ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಯೂನಿಟ್ 2ನಲ್ಲಿ ಅದರ 3 ಸಬ್ ಟಾಪಿಕ್ ಬರುತ್ತೆ. ವೈಟಮಿನ್ಸ್ ಬರುತ್ತೆ, ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಬರುತ್ತೆ, ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಬರುತ್ತೆ. ಸೊ ವೈಟಮಿನ್ಸ್ದು ಇವತ್ತು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ವೈಟಮಿನ್ಸ್ ಅಂತಂದರೆ A, B, D, C, E, K ಇದೆಲ್ಲ ಇದೆ. ಅವು ಎಲ್ಲಿಂದ ಬರುತ್ತೆ, ವಾಟ್ಸ್ ಅ ಸೋರ್ಸ್, ಅದರದ್ದು ಸ್ಟ್ರಕ್ಚರ್ ಏನಿದೆ, ಅದರದ್ದು ಇಂಪಾರ್ಟೆನ್ಸ್ ಏನಿದೆ, ಅದು ಅಕಸ್ಮಾತ್ ಕಡಿಮೆ ಆಯಿತು, ಡಿಫಿಷಿಯನ್ಸಿ ಆಯಿತು ಅಂದರೆ ಯಾವ ಥರ ಕಾಯಿಲೆ ಬರುತ್ತೆ, ಅದನ್ನೆಲ್ಲ ಇದರಲ್ಲಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಹೇಗೆ ನೀವು ವೈಟಮಿನ್ಸ್ ಅಂದ ತಕ್ಷಣ ಅದು ವಾಟರ್ ಸಾಲ್ಯುಬಲ್ ಆಗಿರ್ಬೋದು, ಫ್ಯಾಟ್ ಸಾಲ್ಯುಬಲ್ ಆಗಿರ್ಬೋದು, ಅದನ್ನು ಇನ್ ಡೀಟೇಲಾಗಿ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಲೆಬಸ್ ಪ್ರಕಾರ ನಾನು ಹೇಳ್ದಂಗೆ 2 ಯೂನಿಟ್ ಇದೆ. ಮೊದಲನೇ ಯೂನಿಟಲ್ಲಿ ಒಟ್ಟು 3 ಪ್ಯಾರಾಮೀಟರ್ಸ್ ಇದೆ. ಮೊದಲನೇದು ವೈಟಮಿನ್ಸ್ ಅಂತ ಕರಿತೀವಿ. ಕ್ಲಾಸಿಫಿಕೇಶನ್, ನಾಮಾಂಕ್ಲೇಚರ್, ಸೋರ್ಸಸ್, ಡಿಫಿಷಿಯನ್ಸಿ ಡಿಸೀಸಸ್, ಸ್ಟ್ರಕ್ಚರ್ ಆಫ್ ವೈಟಮಿನ್ A1, ವೈಟಮಿನ್ B1, ವೈಟಮಿನ್ C, ವೈಟಮಿನ್ D, ವೈಟಮಿನ್ E ಆ್ಯಂಡ್ ವೈಟಮಿನ್ K1. ಅದು ವೈಟಮಿನ್ಸಲ್ಲಿದೆ. ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ವರ್ಡ್ ವೈಟಮಿನ್ ಅನ್ನೋದು ಎಲ್ಲಿಂದ ಬಂದಿದೆ ಅಂದರೆ, ಲ್ಯಾಟಿನ್ ವರ್ಡ್. ವೈಟಾ ಅಂತಂದರೆ ಲೈಫ್, ಅಂದರೆ ವೈಟಮಿನ್ಸು ಲೈಫಿಗೆ ಬೇಕೇ ಬೇಕು. ಅಂದರೆ ಇಟ್ಸ್ ಎ ಬಿಲ್ಡಿಂಗ್ ಬ್ಲಾಕ್. ನಾವು ನಮ್ಮದು ಶರೀರದಲ್ಲಿರುವಂಥ ಎಲ್ಲ ಪಾರ್ಟ್ಸ್ ಆಗಿರ್ಬೋದು, ಎಲ್ಲ ಸೆಲ್ಸ್ ಆಗಿರ್ಬೋದು, ಮೇಂಟೈನ್ ಆಗೋದಕ್ಕೆ ಅಥವಾ ಗ್ರೋತ್ ಆಗೋದಕ್ಕೆ ನಮಗೆ ಬೇಕೇ ಬೇಕಾಗಿರುವಂಥದ್ದು ಬಿಲ್ಡಿಂಗ್ ಬ್ಲಾಕ್ ಯಾವುದು ಅಂದರೆ ಅದು ವೈಟಮಿನ್ಸ್. ವೈಟಮಿನ್ಸ್ ಲೈಫ್. ಸೊ ಹಾಗಾಗಿ ನಮಗೆ ಲೈಫ್ಗೆ ಬೇಕಾಗಿರೋ ಅಂಥದ್ದು. ಸೊ ಇದು ಯೂಶಲಿ ಏನು ಮಾಡ್ತೀವಿ ಅಂದರೆ, ಫುಡ್ಡಲ್ಲಿ ನಮಗೆ ಕಾಂಪ್ಲಿಮೆಂಟ್ ಆಗುತ್ತೆ. ಸ್ಮಾಲ್ ಕ್ವಾಂಟಿಟಿನಲ್ಲಿ ಬೇಕಾಗತ್ತೆ. ನಾನು ಹೇಳ್ದಂಗೆ ಮೇಂಟೆನೆನ್ಸ್ ಮಾಡೋದಕ್ಕೆ, ಗ್ರೋತ್ ಮಾಡೋಕ್ಕೆ. ಸಣ್ಣ ಹುಡುಗರಿಗಾದರೆ ಗ್ರೋತ್ ಆಗೋಕ್ಕೆ ಬೇಕು. ಸರ್ಟನ್ ಏಜ್ ಆದಮೇಲೆ ಗ್ರೋತ್ ಆಗಲ್ಲ, ಆದರೆ ಅದನ್ನು ಮೇಂಟೈನ್ ಮಾಡೋದಕ್ಕೆ ಬಾಡಿ ಸೆಲ್ಸ್ ಇರ್ಬೋದು, ಅದರದ್ದು ಆ್ಯಕ್ಟಿವಿಟೀಸ್ ಇರ್ಬೋದು, ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ನಮಗೆ ವೈಟಮಿನ್ಸ್ ಬೇಕಾಗತ್ತೆ. ಅದು ಎಲ್ಲಿಂದ ಸಿಗುತ್ತೆ ಅಂದರೆ, ನಾವು ದಿನ ತಿನ್ನೋವಂಥ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಇದರಲ್ಲಿ ನಮಗೆ ಅವೆಲ್ಲ ಸಿಗ್ತಾ ಹೋಗುತ್ತೆ. ಕ್ಲಾಸಿಫಿಕೇಷನ್ ಹೇಗೆ ಮಾಡಿದ್ದೀವಿ, ಬೇಸ್ಡ್ ಆನ್ ದೇರ್ ಸಾಲ್ಯುಬಿಲಿಟಿ, ಅದು ಯಾವುದರಲ್ಲಿ ಸಾಲ್ಯುಬಲ್ ಆಗುತ್ತೆ, ನಾವು ತಗೊಳ್ಳೋವಂಥ ಪ್ರೋಟೀನು, ಆ ಬೇಸಿಸ್ ಮೇಲೆ ಅದನ್ನು 2 ರೀತಿಯಾಗಿ ಕ್ಲಾಸಿಫೈ ಮಾಡಿದ್ದಾರೆ. ಒಂದಕ್ಕೆ ಫ್ಯಾಟ್ ಸಾಲ್ಯುಬಲ್ ಅಂತ ಕರೀತಾರೆ, ಇನ್ನೊಂದಕ್ಕೆ ವಾಟರ್ ಸಾಲ್ಯುಬಲ್ ಅಂತ ಹೇಳ್ತಾರೆ. ಸೊ ನಾನು ಹೇಳ್ದಂಗೆ ಈ ವೈಟಮಿನ್ಸ್ ಅಂದ್ರೇನು, ಬಿಲ್ಡಿಂಗ್ ಬ್ಲಾಕ್. ಅದಿಲ್ದಲೇ ಇದ್ದರೆ ನನಗೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ನನಗೆ ಎನರ್ಜಿ ಬೇಕು ಅಂತಂದರೆ ನನಗೆ ವೈಟಮಿನ್ಸ್ನೇ ತೊಗೋಬೇಕು. ಆ ವೈಟಮಿನ್ಸು 2 ಥರ ನಾವು ಹೇಳ್ತೀವಿ. ಒಂದು ಎಣ್ಣೆ ಇರುವಂಥ ಅಂಶದಲ್ಲಿ ಡಿಸಾಲ್ವ್ ಆಗುತ್ತೆ, ಇನ್ನೊಂದು ವಾಟ್ರಲ್ಲಿ ಡಿಸಾಲ್ವ್ ಆಗುತ್ತೆ. ಸೊ ಬೇಸ್ಡ್ ಆನ್ ದೇರ್ ಸಾಲ್ಯುಬಿಲಿಟಿ, ಅದು ಯಾವುದರಲ್ಲಿ ಕರಗುತ್ತೆ ಆ ಬೇಸಿಸ್ ಮೇಲೆ ನಾವು 2 ಟೈಪ್ ಕ್ಲಾಸಿಫೈ ಮಾಡಿದ್ವಿ, ಫ್ಯಾಟ್ ಸಾಲ್ಯುಬಲ್, ಸಾಲ್ಯುಬಲ್ ಅಂತ. ಫಸ್ಟ್ ನಾವು ಫ್ಯಾಟ್ ಸಾಲ್ಯುಬಲ್ ನೋಡ್ಕೊಳ್ತಾ ಹೋಗೋಣ. ಈ ವೈಟಮಿನ್ಸ್ ಅಂದರೆ, ಇದು ನಮಗೆ ಊಟದಲ್ಲಿ ಸಿಕ್ಕುವಂಥ ವೈಟಮಿನ್ಸ್ ಏನಿರುತ್ತೆ, ಈ ವೈಟಮಿನ್ಸು ಫ್ರೂಟ್ಸಲ್ಲಿ ಇರ್ಬೋದು, ವೆಜಿಟೇಬಲ್ಸ್ ಇರುವಂಥದ್ದು ಸಿಕ್ಕುವಂಥ ವೈಟಮಿನ್ಸ್ ಏನಾಗುತ್ತೆ, ಅದೇನಾದರೂ ಫ್ಯಾಟಲ್ಲಿ ಸಾಲ್ಯುಬಲ್ ಆದರೆ, ಫ್ಯಾಟ್ ಅಂತಂದ್ರೇನು, ಆಯಿಲ್ ಥರ ಇರುತ್ತಲ್ಲ, ಜಿಡ್ಜಿಡ್ಡಾಗಿರುತ್ತಲ್ಲ, ಆ ಥರದಕ್ಕೆ ನಾವೇನಂತ ಕರಿತೀವಿ, ಆಯಿಲ್ ಅಂತ ಕರಿತೀವಿ, ಫ್ಯಾಟ್ ಅಂತ ಕರಿತೀವಿ. ಸೊ ಅದರಲ್ಲಿ ಏನಾದರೂ ಕರಗೋದಾದರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ಕರಿತೀವಿ. ಅದು ಯಾವ್ಯಾವುದು ಅಂದರೆ A, D, E, K. ನಾನು ಹೇಳ್ದಂಗೆ ವೈಟಮಿನ್ಸ್ ಯಾವ್ಯಾವುದಿದೆ, A ಇದೆ, B ಇದೆ, C ಇದೆ, D ಇದೆ, E ಇದೆ, K ಇದೆ. ಆದರೆ ವಾಟರ್ ಸಾಲ್ಯುಬಲ್ ಯಾವುದು ಅಂತಂದರೆ C ಆ್ಯಂಡ್ B ಆರ್ ವಾಟರ್ ಸಾಲ್ಯುಬಲ್. ಅದು ಬಿಟ್ಟಿದ್ದು ಏನಿದೆಯಲ್ಲ ಅದೆಲ್ಲ ನಾವೇನಂತ ಕರಿತೀವಿ, ಫ್ಯಾಟ್ ಸಾಲ್ಯುಬಲ್ ಅಂತೀವಿ. A ಇರ್ಬೋದು, D ಇರ್ಬೋದು, E ಇರ್ಬೋದು, K ಇರ್ಬೋದು, ಇದನ್ನು ನಾವೇನಂತ ಕರಿತೀವಿ, ಫ್ಯಾಟ್ ಸಾಲ್ಯುಬಲ್ ಅಂತ ಕರಿತೀವಿ. ಆದರೆ ಇದು ಏನಾಗುತ್ತೆ ಅಂದರೆ, ಈ ಫ್ಯಾಟ್ ಸಾಲ್ಯುಬಲ್ ಏನಿದೆಯಲ್ಲ ಈಸಿಯಾಗಿ ನಮ್ಮ ಬಾಡಿ ಒಳಗಡೆಗೆ ಸ್ಟೋರ್ ಆಗುತ್ತೆ.
ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಕ್ಯಾನ್ ಬಿ ಸ್ಟೋರ್ಡ್ ವಿತಿನ್ ಅವರ್ ಫ್ಯಾಟ್. ನಮ್ಮ ಶರೀರದಲ್ಲಿ ಸ್ಕಿನ್ ಕೆಳಗಡೆಗೆ ಎಲ್ಲ ಫ್ಯಾಟ್ ಏನಾಗುತ್ತೆ ಡಿಪೋಸಿಷನ್ ಆಗಿರುತ್ತೆ. ಅಲ್ಲೇನಾಗಿರುತ್ತೆ ಈ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸು ಎಲ್ಲನೂ ಅಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ತೀವಿ. ಇದು ಏನಾಗುತ್ತೆ ಎಷ್ಟು ಬೇಕೋ ಅಷ್ಟು ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಫಾರ್ ಮೇಂಟೆನೆನ್ಸ್ ಆ್ಯಂಡ್ ಗ್ರೋತ್. ಎಕ್ಸ್ಟ್ರಾ ಏನಾಯಿತು ಅಂತಂದರೆ ಅದೆಲ್ಲನೂ ಅಕ್ಯುಮುಲೇಟ್ ಆಗುತ್ತೆ, ಸೇಫ್ ಫಾರ್ ದಿ ಲೇಟರ್ ಯೂಸ್. ಈಗ ನೀವು ಉಪವಾಸ ಎಲ್ಲ ಮಾಡ್ತೀರಾ, ಉಪವಾಸ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಸುಸ್ತಾಗಲ್ಲ. ಒಂದು ದಿವಸ 2 ದಿವಸ 3 ದಿವಸ ಉಪವಾಸ ಮಾಡಿದ್ರು ಯು ಕ್ಯಾನ್ ಸರ್ವೈವ್. ಗಾಂಧೀಜಿ ಅಂತವರು ಎಷ್ಟೊಂದು ದಿವಸ ಉಪವಾಸ ಮಾಡ್ತಾರೆ, 15 ದಿವಸ 20 ದಿವಸ 30 ದಿವಸ ಆ ರೀತಿಯಾಗಿ. ಅಥವಾ ಈಗ ಜೈನವರು ಚತುರ್ಮಾಸ ಅಂತ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ ತುಂಬ ದಿವಸ ಅವರು ಉಪವಾಸ ಇರ್ತಾರೆ. ಅಥವಾ ನವರಾತ್ರಿನಲ್ಲಿ ತುಂಬ ದಿವಸ ಉಪವಾಸ ಇರ್ತಾರೆ, ಬರೀ ನೀರು ಕುಡ್ಕೊಂಡೇ ಇರ್ತಾರೆ. ಆವಾಗ ಅವ್ರಿಗೆ ಹೆಂಗೆ ಸಿಗುತ್ತೆ ಸ್ಟ್ರೆಂತ್, ಹೆಂಗೆ ಸಿಗುತ್ತೆ ಎನರ್ಜಿ, ಹೇಗೆ ಸಿಗುತ್ತೆ ಅಂತಂದರೆ ನಮ್ಮ ಬಾಡಿ ಒಳಗಡೆ ಈ ವೈಟಮಿನ್ಸ್ ಇರ್ಬೋದು, ಫ್ಯಾಟ್ ಇರ್ಬೋದು, ಅದೆಲ್ಲ ಏನಾಗಿರುತ್ತೆ ಅಕ್ಯುಮುಲೇಟ್ ಆಗಿರುತ್ತೆ. ಎಕ್ಸ್ಟ್ರಾ ತೊಗೊಂಡಿರೋದು ಡಿಸಾಲ್ವ್ ಆಗದಿಲ್ಲ ಅಂದರೆ ಯುಟಿಲೈಸ್ ಆಗದೆ ಇರೋವಂಥದ್ದೆಲ್ಲ ಏನಾಗಿರುತ್ತೆ ನಮ್ಮ ಬಾಡಿ ಒಳಗಡೆ ಇರುತ್ತೆ. ಸೊ ನಾವು ಯಾವಾಗ ಉಪವಾಸ ಬಿದ್ವಿ ಅಥವಾ ನಾವೇನೋ ಒಂದು ಊಟ ಸ್ಕಿಪ್ ಮಾಡಿದಾಗ ಅಲ್ಲಿ ಎಕ್ಸಸ್ ಏನಿರುತ್ತಲ್ಲ ಅದೆಲ್ಲ ಏನಾಗ್ತಾ ಹೋಗುತ್ತೆ, ಯುಟಿಲೈಸ್ ಆಗ್ತಾ ಹೋಗುತ್ತೆ. ಸೊ ಉಪವಾಸ ಮಾಡೋದೇನು ಅಂದರೆ ಒಂದು ರೀತಿಯಾಗಿ ಫ್ಯಾಟ್ ಏನಿರುತ್ತಲ್ಲ ನಮ್ಮ ಬಾಡಿ ಒಳಗಡೆ ಸ್ಟೋರ್ ಆಗಿರೋವಂಥದ್ದು ಅದನ್ನೆಲ್ಲನೂ ನಾವು ಹೊರಗಡೆ ತೆಗೆಯೋ ಅಂಥ ಪ್ರೋಸೆಸ್ ಅಂತಲೇ ಅನ್ಬೋದು. ಸೊ ಅಗೇನ್ ಈ ಪ್ರತಿಯೊಂದು ವೈಟಮಿನ್ಸ್ ನಾನು ಹೇಳ್ದಂಗೆ ಲೈಫ್ಗೆ ಬೇಕೇ ಬೇಕಾಗಿರೋದು. ಸೊ ನಾನು ಸ್ಮೂತಾಗಿ ನಂದು ಎಲ್ಲ ಆ್ಯಕ್ಟಿವಿಟಿ ಮಾಡಬೇಕು ಅಂತಂದರೆ ನನಗೆ ಈ ವೈಟಮಿನ್ಸ್ ಬೇಕೇ ಬೇಕು. ವೈಟಮಿನ್ ಎ ನನಗೆ ಯಾವುದಕ್ಕೆ ಬೇಕಾಗತ್ತೆ ಅಂದರೆ ವಿಷನ್, ನನಗೆ ಕಣ್ಣಿಂದು ನೋಡಬೇಕು ಅಂತಂದರೆ ನನಗೆ ವೈಟಮಿನ್ ಎ ಬೇಕು. ಅದೇ ಥರ ನನಗೆ ಬೋನ್ಸ್ ಆಗಿರ್ಬೋದು ಅದೆಲ್ಲನೂ ಗಟ್ಟಿಯಾಗಿರಬೇಕು ಅಂದರೆ ನನಗೆ ವೈಟಮಿನ್ ಡಿ ಬೇಕು. ಅದೇ ಥರ ವೈಟಮಿನ್ ಇ ಏನಿದೆಯಲ್ಲ ಅದು ನನಗೆ ಏನಕ್ಕೆ ಬೇಕು ಅಂದರೆ ಕೊಲೆಸ್ಟ್ರಾಲ್ಗಿರ್ಬೋದು, ಹೆಲ್ತ್ಗಿರ್ಬೋದು, ಹಾರ್ಟ್ ಹೆಲ್ತ್ಗಿರ್ಬೋದು, ಇದಕ್ಕೆಲ್ಲದಕ್ಕೂ ನನಗೆ ಹೆಲ್ಪ್ ಮಾಡುತ್ತೆ. ಅದೇ ಥರ ವೈಟಮಿನ್ ಕೆ ಅಂತಂದರೆ ನಮ್ಮ ಬಾಡಿ ಒಳಗಡೆ ರಕ್ತ ಏನಾದರೂ ಹೋದರೆ ಅದು ಎಪ್ಪು ಕಟ್ಟಬೇಕು, ಇಲ್ಲಾಂದರೆ ಹಾಗೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಆ ಎಪ್ಪು ಕಟ್ಟೋದಕ್ಕೆ ನನಗೆ ಹೆಲ್ಪ್ ಮಾಡೋದು ವೈಟಮಿನ್ ಯಾವುದು ಅಂದರೆ ವೈಟಮಿನ್ ಕೆ. ಸೊ ವೈಟಮಿನ್ ಎ ಇಂದ ಏನಾಗುತ್ತೆ ನನಗೆ ಕಣ್ಣಿಗೆ ಒಳ್ಳೆಯದು. ಅದು ಕ್ಯಾರೆಟ್ಗಳಲ್ಲಿ, ಚೀಸಲ್ಲಿ, ಇದರಲ್ಲೆಲ್ಲ ಇರುತ್ತೆ, ಪಪ್ಪಾಯದಲ್ಲಿ ಎಲ್ಲ ಇರುತ್ತೆ. ವೈಟಮಿನ್ ಡಿ ನನಗೆ ಸೂರ್ಯನಿಂದ ಸಿಗುತ್ತೆ. ನನಗೆ ಬೋನ್ ಎಲ್ಲ ಸ್ಟ್ರಾಂಗ್ ಆಗಬೇಕು ಅಂದರೆ ಅದು ಬೇಕು. ನೆಕ್ಸ್ಟು ವೈಟಮಿನ್ ಇ ಬೇಕು, ಅದು ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ನಮ್ಮ ಬಾಡಿ ಒಳಗಡೆ ಎಷ್ಟೊಂದು ಥರ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ, ಫ್ರೀ ರ್ಯಾಡಿಕಲ್ಲು ಜನ್ರೇಟ್ ಆಗ್ತಾ ಇರುತ್ತೆ. ಆ ಫ್ರೀ ರ್ಯಾಡಿಕಲ್ ಜನ್ರೇಟ್ ಆಗಿರೋದನ್ನು ಸಬ್ಸೈಡ್ ಮಾಡೋದಕ್ಕೆ ಅಥವಾ ಅದನ್ನು ಕಡಿಮೆ ಮಾಡೋದಕ್ಕೆ ನನಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬೇಕು. ವೈಟಮಿನ್ ಇ ಏನಿದೆ ಅದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ. ಅದೇ ಥರ ನನಗೇನಾಗುತ್ತೆ ವೈಟಮಿನ್ ಕೆ ಏನಿದೆಯಲ್ಲ ಕೋಆಗ್ಯುಲೇಷನ್, ನನ್ನ ಬಾಡಿ ಏನಾಗಿರುತ್ತೆ, ನನ್ನ ಬಾಡಿಲಾಗಿರೋಂಥ ಸ್ಕಿನ್ ಬ್ಲಡ್ ಏನಿದೆಯಲ್ಲ ಅದು ಹೆಪ್ಪುಗಟ್ಟೋದಕ್ಕೆ ನನಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲನೂ ಯಾವುದ್ರಲ್ಲಿ ಸಾಲ್ಯುಬಲ್ ಆಗುತ್ತೆ, ಫ್ಯಾಟಲ್ಲಿ ಸಾಲ್ಯುಬಲ್ ಆಗುತ್ತೆ. ಅದನ್ನು ನಾವು ಒಂದು ಕ್ಲಾಸ್ ಅಂತ ನಾವು ಕ್ಲಾಸಿಫೈ ಮಾಡಿದ್ದೀವಿ. ಅದೇ ಥರ ಇನ್ನೊಂದು ಕ್ಲಾಸ್ ಆಫ್ ವೈಟಮಿನ್ಸ್ನ ನಾವು ವಾಟರ್ ಸಾಲ್ಯುಬಲ್ ಅಂತ ಹೇಳ್ತೀವಿ. ಅವು ನೀರಲ್ಲಿ ಕರಗತ್ತೆ, ಹಾಗಾಗಿ ವಾಟರ್ ಸಾಲ್ಯುಬಲ್ ಅಂತ ಹೇಳ್ತೀವಿ. ಅದು ನಾನು ಮುಂಚೆ ಹೇಳ್ದಂಗೆ ಯಾವ್ಯಾವುದಾಗಿರುತ್ತೆ ಅಂದರೆ ಬಿ ಮತ್ತು ಸಿ ಏನಿದೆಯಲ್ಲ ಅದು ವಾಟರ್ ಸಾಲ್ಯುಬಲ್ ಆಗಿದೆ. ಏಗೇನ್ ಈ ಬಿನಲ್ಲಿ ಏನಾಗುತ್ತೆ ಮತ್ತೆ ಫರ್ದರ್ B1 B2 B3 ಆ ಥರ ನಿಮಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಇದು ಒಂದೇ ಒಂದಿರಲ್ಲ, ಬಿ ಅದ್ರ ಜೊತೆಗೆ ಎಷ್ಟೊಂದು ಇರುತ್ತೆ. ಸೊ ನಮ್ಮ ಬಾಡಿ ಒಳಗಡೆ ಏನಾಗುತ್ತೆ ಅಂದರೆ ಈ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಏನಿದೆಯಲ್ಲ ಅದು ಸ್ಟೋರ್ ಆಗಲ್ಲ. ಬಿಕಾಸ್ ನಮ್ಮ ಬಾಡಿ ಒಳಗಡೆ ಏನಾಗಿರುತ್ತೆ ಲಾಟ್ ಆಫ್ ವಾಟರ್ ಇರುತ್ತೆ ನಮ್ಮ ಬಾಡಿನಲ್ಲಿ. ಅವ್ರು ಹೇಳೋ ಪ್ರಕಾರ 70% ನಮ್ಮ ಬಾಡಿನಲ್ಲಿ ವಾಟರೇ ಇರುತ್ತೆ. ಹಾಗಾಗಿ ಏನಾಗುತ್ತೆ ಅದು ವಾಟರ್ ಸಾಲ್ಯುಬಲ್ ಆಗಿರೋದಕ್ಕೋಸ್ಕರ ಎಕ್ಸಸ್ ಇದ್ದರೆ ಅದು ನಮ್ಮ ಬಾಡಿ ಒಳಗಡೆ ಸ್ಟೋರ್ ಆಗಲ್ಲ. ಅದೇನಾಗುತ್ತೆ ನಮ್ಮ ಯೂರಿನಲ್ಲಿ ಹೊರಗಡೆ ಬಂದ್ಬಿಡುತ್ತೆ. ಇಟ್ ವಿಲ್ ಬಿ ಫ್ಲಶ್ಡ್ ಔಟ್ ಬೈ ದಿ ಕಿಡ್ನೀಸ್. ಸೊ ಹಾಗಾಗಿ ವೈಟಮಿನ್ ಸಿ ಇರ್ಬೋದು, ವೈಟಮಿನ್ ಬಿ ಇರ್ಬೋದು, ಅದು ಕಡಿಮೆ ಆಯಿತು ನಮಗೆ ಫುಡ್ಡಲ್ಲಿ ಸಾಕಾಗಲಿಲ್ಲ ಅಂದರೆ ಅದನ್ನು ನಾವು ಸಪ್ಲಿಮೆಂಟ್ ತೊಗೊಳ್ತೀವಿ. ನೀವು ಕೇಳಿರ್ಬೋದು ಡಾಕ್ಟರ್ ಹತ್ರ ಹೋದರೆ ವೈಟಮಿನ್ ಬಿ ಕಾಂಪ್ಲೆಕ್ಸ್ ತೊಗೊಳ್ಳಿ ಅಂತಾರೆ. ಅಥವಾ ಈ ಕೋವಿಡ್ ಟೈಮಲ್ಲಿ ಕೋವಿಡ್ ಬಂದಿರೋರಿಗೆಲ್ಲರಿಗೂ ವೈಟಮಿನ್ ಸಿ ಕೊಟ್ಟರು. ಸೊ ಹಾಗಾಗಿ ಅದು ನಮಗೆ ಬೇಕಾಗತ್ತೆ. ಅದನ್ನು ನಾನೇನು ಮಾಡಬೇಕಾಗತ್ತೆ, ಸಪ್ಲಿಮೆಂಟ್ ಮಾಡ್ಕೋಬೇಕಾಗತ್ತೆ. ಆದರೆ ಈಗ ನೀವು ಎ ಇರ್ಬೋದು ಅಥವಾ ಡಿ ಇರ್ಬೋದು, ಕೆ ಇರ್ಬೋದು, ಅದೆಲ್ಲ ಏನಾಗುತ್ತೆ ಅಂತಂದರೆ ಸಪ್ಲಿಮೆಂಟ್ ಕಡಿಮೆ ಇರುತ್ತೆ. ಆದರೆ ನೀವು ನೇಚರಲ್ಲೇ ಕೊಡೋದೇ ಇಲ್ಲ ಅಂತೆಲ್ಲ ಕೊಡ್ತಾರೆ, ಬಟ್ ನ್ಯಾಚುರಲಾಗಿ ಸಿಕ್ಕೋದ್ರಲ್ಲಿ ನೀವು ಕೊಡಿ ಅಂತ ಅವರು ಹೇಳ್ತಾ ಹೋಗ್ತಾರೆ. ಈಗ ನೀವು ಡಿಫ್ರೆನ್ಸನ್ನು ನೋಡೋದಾದರೆ ವಾಟರ್ ಸಾಲ್ಯುಬಲ್ಲು ಮತ್ತು ಫ್ಲಾಟ್ ಸಾಲ್ಯುಬಲ್ಲು, ನಾನು ಮುಂಚೆನೇ ಹೇಳ್ದಂಗೆ ಅಬ್ಸಾರ್ಪ್ಷನ್ ಏನಿದೆಯಲ್ಲ ವಾಟರ್ ಸಾಲ್ಯುಬಲ್ ಏನಾಗುತ್ತೆ ಡೈರೆಕ್ಟಾಗಿ ಬ್ಲಡ್ಗೆ ಹೋಗ್ಬಿಡುತ್ತೆ. ಈ ಫ್ಯಾಟ್ ಸಾಲ್ಯುಬಲ್ ಏನಾಗುತ್ತೆ ಲಿಂಬ್ಗೆ ಹೋಗಿ ಥ್ರೂ ದಟ್ ಅದು ಬ್ಲಡ್ ಇದಕ್ಕೆ ಹೋಗ್ತಾ ಹೋಗುತ್ತೆ. ಟ್ರಾನ್ಸ್ಪೋರ್ಟ್ ವಾಟರ್ ಸಾಲ್ಯುಬಲ್ ಅಂತಂದರೆ ನಾನು ಹೇಳ್ದಂಗೆ ನಮ್ಮ ಬಾಡಿ ಒಳಗಡೆ ಒಂದು 70% ವಾಟರ್ ಇರೋದ್ರಿಂದ ಅದೇನಾಗುತ್ತೆ ಅಂದರೆ ಪೂರ್ತಿ ಏನಾಗುತ್ತೆ ವಾಟರಲ್ಲಿ ಸಾಲ್ಯುಬಲ್ ಆಗುತ್ತೆ. ಹಾಗಾಗಿ ಎಲ್ಲ ಕಡೆಗೂ ಅದು ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುತ್ತೆ. ಆದರೆ ಈ ಫ್ಯಾಟ್ ಸಾಲ್ಯುಬಲ್ ಏನಿದೆಯಲ್ಲ ಆ ಫ್ಯಾಟ್ ಸಾಲ್ಯುಬಲ್ ಕಾಂಪೊನೆಂಟ್ ನಮ್ಮ ಬಾಡಿ ಒಳಗಡೆ ಇದ್ದರೆ ಮಾತ್ರ ಡಿಸಾಲ್ವ್ ಆದಾಗ ಅದು ಮೂವ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಫ್ಯಾಟ್ ಸಾಲ್ಯುಬಲ್ಗೆ ಏನೋ ಬೇಕು, ಕ್ಯಾರಿಯರು ರಿಕ್ವೈರ್ ಅಂದರೆ ಅದನ್ನು ಕ್ಯಾರಿ ಮಾಡೋದಕ್ಕೆ ಯಾವುದೋ ಒಂದು ಏಜೆಂಟು ಯಾವುದೋ ಒಂದು ನನಗೆ
ಮಾಲಿಕ್ಯೂಲು ಬೇಕಾಗತ್ತೆ. ಸ್ಟೋರೇಜ್ ಏನು ಅಂತಂದರೆ ಬಾಡಿ ಒಳಗಡೆ ಎಲ್ಲ ಕಡೆಗೂ ನಾನು ಹೇಳ್ದಂಗೆ ವಾಟರ್ ಸಾಲ್ಯುಬಲ್ ಇದೆ, ನಮ್ಮ ಬಾಡಿ ಒಳಗಡೆ 70% ವಾಟರ್ ಇದೆ, ಹಾಗಾಗಿ ಎಲ್ಲಿಂದ ಬೇಕಾದ್ರೂ ಇರುತ್ತೆ, ಫ್ರೀಯಾಗಿ ಸರ್ಕ್ಯುಲೇಟ್ ಮಾಡುತ್ತೆ. ಆದರೆ ಈ ಫ್ಯಾಟ್ ಸಾಲ್ಯುಬಲ್ ಏನಾಗುತ್ತೆ ಅಂದರೆ ನಮ್ಮ ಸೆಲ್ ವಾಲ್ಸ್ ಏನಿರುತ್ತಲ್ಲ ಅದರಲ್ಲಿ ಏನಾದರೂ ನಮಗೆ ಫ್ಯಾಟ್ ಸಾಲ್ಯುಬಲ್ ಇರುವಂಥ ಮಾಲಿಕ್ಯೂಲ್ಸ್ ಇತ್ತು ಅಂತಂದರೆ ಅದರೊಳಗಡೆಗೆ ಅದು ಸ್ಟೋರ್ ಆಗುತ್ತೆ. ಎಕ್ಸ್ಕ್ರೀಷನ್ ಹೆಂಗಾಗುತ್ತೆ ಅಂದರೆ ಯೂರಿನಲ್ಲಿ ಹೋಗ್ಬಿಡುತ್ತೆ, ಆದರೆ ಇದು ಎಕ್ಸ್ಕ್ರೀಟ್ ಆಗಲ್ಲ. ಫ್ಯಾಟ್ ಸಾಲ್ಯುಬಲ್ ನಾನು ಮುಂಚೆನೇ ಹೇಳ್ದಂಗೆ ಅದೇನಾಗುತ್ತೆ, ಇಟ್ ವಿಲ್ ಬಿ ಸ್ಟೋರ್ಡ್ ಆ್ಯಸ್ ದಿ ಫ್ಯಾಟ್ ಜೊತೆಗೆ ನಮ್ಮ ಫ್ಯಾಟ್ ಥರ ನಮ್ಮ ಬಾಡಿ ಒಳಗಡೆ ಇರ್ತಾ ಹೋಗುತ್ತೆ. ಟಾಕ್ಸಿಸಿಟಿ ಅಂತಂದ್ರೇನು, ವಾಟರ್ ಸಾಲ್ಯುಬಲ್ ಅಂತ ನಾನು ಹೇಳ್ದಂಗೆ ಬಿ ಆ್ಯಂಡ್ ಸಿನಲ್ಲಿ ಟಾಕ್ಸಿಸಿಟಿ ಇರೋದಿಲ್ಲ. ಬಟ್ ನಾವು ಅದು ಸಿನ್ಸ್ ವಿ ಹ್ಯಾವ್ ಟೇಕನ್ ಸಪ್ಲಿಮೆಂಟ್ ಹೊರಗಡೆಯಿಂದ ತಗೊಳ್ತಾ ಇರೋದಕ್ಕೋಸ್ಕರ ಆ ಸಪ್ಲಿಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ನಮಗಿದು ಪ್ರಾಬ್ಲಮ್ ಮಾಡ್ಬೋದು. ಸೊ ಅಗೇನ್ ಫ್ಯಾಟ್ ಸಾಲ್ಯುಬಲನ್ನು ಅಷ್ಟೇ ಸಪ್ಲಿಮೆಂಟಿಂದನೂ ಆಗ್ಬೋದು. ರಿಕ್ವೈರ್ಮೆಂಟ್ ಎಷ್ಟಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ವಾಟರ್ ಸಾಲ್ಯುಬಲ್ ಏನಿದೆಯಲ್ಲ ಎವ್ರಿ 2 to 3 days ಬೇಕಾಗುತ್ತೆ. ಫ್ಯಾಟ್ ಸಾಲ್ಯುಬಲ್ ಏನಿದೆಯಲ್ಲ ಅದು ಎವ್ರಿ ವೀಕ್ ಒನ್ಸ್ ತೊಗೊಂಡ್ರು ನಿಮಗೆ ಆಗುತ್ತೆ. ಈ ವೈಟಮಿನ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅಂತ ನೋಡೋದಾದರೆ ನಾನು ಮುಂಚೆನೇ ಹೇಳ್ದಂಗೆ ಅದು ಬಾಡಿ ಬ್ಲಾಕ್ಸ್ ಅಂತ ಹೇಳಿದೆ, ಲೈಫ್ ಅಂತ ನಾವು ಹೇಳ್ತಾ ಇದ್ದೀವಿ. ಆದರೆ ಇದೇನಾಗುತ್ತೆ, ಈ ವೈಟಮಿನ್ಸ್ ಏನು ಬೇಕಾಗತ್ತೆ, ತುಂಬ ಸ್ಮಾಲ್ ಕ್ವಾಂಟಿಟಿನಲ್ಲಿ ಬೇಕಾಗತ್ತೆ. ಯಾಕೆ ಅಂದರೆ ನಮ್ಮ ಬಾಡಿ ಇದನ್ನು ಸಿಂಥಸೈಸ್ ಮಾಡಲ್ಲ. ವಾಟರ್ ಸಾಲ್ಯುಬಲ್ ಏನಿದೆಯಲ್ಲ ಕೆನಾಟ್ ಬಿ ಸ್ಟೋರ್ಡ್, ವೆರಾಸ್ ದ ಫ್ಯಾಟ್ ಕೆನ್ ಬಿ ಸ್ಟೋರ್ಡ್ ವಿತ್ ಇನ್ ದಿ ಬಾಡಿ. ಅಗೇನ್ ಆದರೆ ಏನಾಗುತ್ತೆ, ಸಿಂಥೆಟಿಕ್ ವೈಟಮಿನ್ಸ್ ಆರ್ ಐಡೆಂಟಿಕಲ್ ಟು ನ್ಯಾಚುರಲ್ ವೈಟಮಿನ್ಸ್. ಸೊ ನಾನು ಹೇಳ್ದಂಗೆ ಈ ವೈಟಮಿನ್ಸ್ ಎಲ್ಲಿಂದ ಸಿಗುತ್ತೆ, ನನಗೆ ಫ್ರೂಟ್ಸು ವೆಜಿಟೇಬಲ್ಸ್ ಸಿಗುತ್ತೆ. ಅದು ತೊಗೊಳ್ಳೋದು ಅಬ್ಸರ್ಪ್ಷನ್ ಆಗಲಿಲ್ಲ, ತುಂಬ ಕಡಿಮೆ ಕ್ವಾಂಟಿಟಿ ಇದೆ ಅಂದರೆ ಇಮಿಡಿಯೇಟ್ಲಿ ಬೇಕು ಅಂದರೆ ನಾವೇನು ಮಾಡ್ತೀವಿ, ಸಿಂಥೆಟಿಕಲಿ ನಾವೇ ಪ್ರಿಪೇರ್ ಮಾಡಿ ಎಕ್ಸಾಕ್ಟ್ಲಿ ಸೇಮ್ ಥರ ಆ್ಯಕ್ಟಿವಿಟಿ ಮಾಡೋವಂಥದ್ದನ್ನು ಪ್ರಿಪೇರ್ ಮಾಡಿ ಮಾಡ್ತೀವಿ. ಸೊ ಅದ್ರ ಕೆಲಸನೂ ಅದೇನು ಮಾಡುತ್ತೆ, ಐಡೆಂಟಿಕಲ್ ಆಗಿ ಮಾಡುತ್ತೆ. ಹಾಗಾಗಿ ನೀವು ಸಪ್ಲಿಮೆಂಟ್ರು ತೊಗೊಂಡ್ರೆ ಬಿ ಆ್ಯಂಡ್ ಸಿ ಸಪ್ಲಿಮೆಂಟ್ನ ತೊಗೊಂಡ್ರು ನಿಮಗೆ ಹೆಂಗೆ ನ್ಯಾಚುರಲ್ ಆಗಿ ತೊಗೊಳುತ್ತಲ್ಲ ಅದೇ ರೀತಿಯೇ ಇದು ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಗ್ರೋತು ಡೆವಲಪ್ಮೆಂಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಮ್ಮ ವೈಟಮಿನ್ಸ್ ಏನಿದೆಯಲ್ಲ ಅದೇನು ಮಾಡುತ್ತೆ ಅಂದರೆ ಅಗೇನ್ ಇಟ್ ಎಸೆನ್ಷಿಯಲ್ ಫಾರ್ ನ್ಯೂಟ್ರಿಯೆಂಟ್ ಫಾರ್ ದಿ ಹೆಲ್ದಿ ಮೇಂಟೆನೆನ್ಸ್ ಆಫ್ ದಿ ಸೆಲ್ಸ್, ಟಿಶ್ಯೂ ಆ್ಯಂಡ್ ಆರ್ಗನ್ಸ್. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಆದಮೇಲೆ ವೈಟಮಿನ್ಸ್ ಎಸೆನ್ಷಿಯಲ್ ಎಷ್ಟು ಗ್ರೋತ್ಗೆ ಡೆವಲಪ್ಮೆಂಟಿಗೆ ಬೇಕು ಆದಮೇಲೆ ಏನು ಮಾಡುತ್ತೆ ಅಂದರೆ ಅದನ್ನು ಮೇಂಟೈನ್ ಮಾಡೋಕ್ಕೂ ಆ ಅಮೌಂಟ್ನ ಅದು ರೈಸ್ ಮಾಡ್ಕೊಳ್ತಾ ಹೋಗುತ್ತೆ. ಈ ವೈಟಮಿನ್ದು ಫಂಕ್ಷನ್ಸ್ ಏನು, ದೇ ಬಿಲ್ಡ್ ಅಪ್ ದಿ ರೆಸಿಸ್ಟೆನ್ಸ್ ಆಫ್ ದಿ ಬಾಡಿ ಅಗೇನೆಸ್ಟ್ ಡಿಸೀಸಸ್. ನಮಗೆ ಇಮ್ಯೂನ್ ಪವರ್ ಏನಿದೆಯಲ್ಲ ಆ ಪವರ್ನ ಇನ್ಕ್ರೀಸ್ ಮಾಡೋದಕ್ಕೆ, ನಮ್ಮ ಬಾಡಿ ಅಗೇನೆಸ್ಟ್ ದಿ ಡಿಸೀಸ್ ಫೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಪ್ರಿವೆಂಟ್ ಆ್ಯಂಡ್ ಕ್ಯೂರ್ ವೇರಿಯಸ್ ಡಿಸೀಸಸ್ ಕಾಸ್ಡ್ ಬೈ ಡಿಫಿಷಿಯನ್ಸಿ. ಸೊ ಯಾವುದೋ ಡಿಫಿಷಿಯನ್ಸಿ ಇದೆ ಅದನ್ನು ನನಗೆ ಕ್ಯೂರ್ ಮಾಡ್ಕೋಬೇಕು ಅಂತಂದರೆ ನನಗೆ ಕಣ್ಣು ಕಾಣಿಸ್ತಾ ಇಲ್ಲ, ನೈಟ್ ಬ್ಲೈಂಡ್ನೆಸ್ ಬರ್ತಾ ಇದೆ, ಅದು ಯಾಕೆ ಬರ್ತಾ ಇದೆ, ವೈಟಮಿನ್ ಇ ಡಿಫಿಷಿಯನ್ಸಿಯಿಂದ ಬರ್ತಾ ಇದೆ. ಹಾಗಾಗಿ ನಾನು ವೈಟಮಿನ್ ಎನ ಸಪ್ಲಿಮೆಂಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಜೊತೆಗೆ ಏನು ಮಾಡುತ್ತೆ, ನಮಗೆ ಡೈಜೆಷನ್ ಆಗಿರ್ಬೋದು, ಯುಟಿಲೈಸೇಷನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸು, ಮಿನರಲ್ ಸಾಲ್ಟ್ಸ್ ನಮ್ಮ ಬಾಡಿ ಒಳಗಡೆ ಇರುತ್ತೆ. ನಮ್ಮ ಕಾರ್ಬೋಹೈಡ್ರೇಟ್ ನಾವು ತಿನ್ನುವಂಥ ಆಹಾರನ ಏನು ಮಾಡುತ್ತೆ, ಡೈಜೆಷನ್ ಮಾಡಬೇಕು, ಅದಕ್ಕೆಲ್ಲ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಆಮೇಲೆ ಸ್ಟಿಮ್ಯುಲೇಟ್ ಗಿವ್ ದಿ ಸ್ಟ್ರೆಂತ್ ಡೈಜೆಸ್ಟಿವ್ ಆ್ಯಂಡ್ ನರ್ವಸ್ ಸಿಸ್ಟಮ್. ಇದು ಸ್ಟಿಮ್ಯುಲೇಟ್ ಮಾಡುತ್ತೆ ಆ ಪ್ರೋಸೆಸ್ ಏನಿದೆ, ಡೈಜೆಸ್ಟಿವ್ ಪ್ರೋಸೆಸ್ ಇರ್ಬೋದು ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇನ್ಫಾರ್ಮೇಷನ್ ತೊಗೊಂಡು ಹೋಗುವಂಥದ್ದು ಇರ್ಬೋದು, ಅದನ್ನೆಲ್ಲ ಇದು ಸ್ಟಾರ್ಟಪ್ ಮಾಡುತ್ತೆ, ಇನಿಷಿಯೇಟ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ. ಹೆಲ್ತ್ ಪ್ರೊಟೆಕ್ಷನ್ಗೆ ನಮಗೆ ಬೇಕಾಗತ್ತೆ. ಏಕೆ ನಾನು ಮುಂಚೆನೇ ಹೇಳ್ದಂಗೆ ಮೇಂಟೆನೆನ್ಸ್ಗೆ, ಗ್ರೋತ್ಗೆ ನನಗೆ ವೈಟಮಿನ್ಸು ಬೇಕೇ ಬೇಕಾಗತ್ತೆ. ಐದರ್ ಅದನ್ನು ನಾನು ಥ್ರೂ ಫ್ರೂಟ್ಸು ಅಥವಾ ವೆಜಿಟೇಬಲ್ಸಿಂದ ತೊಗೋಬೋದು, ಥ್ರೂ ಫುಡ್ ತೊಗೋಬೋದು, ಇಲ್ಲಾಂದರೆ ಥ್ರೂ ಸಪ್ಲಿಮೆಂಟ್ ನಾನು ಅದನ್ನು ತೊಗೊಳ್ತಾ ಹೋಗ್ಬೋದು. ಹಾಗಾದರೆ ನಮ್ಮ ಬಾಡಿ ಒಳಗೆ ಎಷ್ಟು ವೈಟಮಿನ್ಸ್ ಬೇಕು, 13 ವೈಟಮಿನ್ಸ್ ಇದೆ. ನಾನು ಮುಂಚೆನೇ ಹೇಳ್ದಂಗೆ ಎ, ಸಿ, ಡಿ, ಇ, ಕೆ ಅದನ್ನು ನಾವೇನಂತ ಕರಿತೀವಿ, ಆ್ಯಂಡ್ ಬಿ ವೈಟಮಿನ್ಸ್. ಅದರಲ್ಲಿ ಸಿ ಮತ್ತು ಬಿ ಮಾತ್ರ ಏನಂತ ಕರಿತೀವಿ, ವಾಟರ್ ಸಾಲ್ಯುಬಲ್ ಅಂತ ಕರಿತೀವಿ, ಮಿಕ್ಕಿದನ್ನೆಲ್ಲ ಫ್ಯಾಟ್ ಸಾಲ್ಯುಬಲ್ ಅಂತ ಕರಿತೀವಿ. ಈ ಬಿ ಕಾಂಪ್ಲೆಕ್ಸ್ ಅಂತ ಹೇಳಿದ್ನಲ್ಲ, ಬಿ ಇದರಲ್ಲಿ ಏನಾಗುತ್ತೆ ಅಂದರೆ ಮತ್ತೆ 8 ವೈಟಮಿನ್ಸ್ ಇದೆ. B1, B2, B3, B5, B6, B7, B9, B12 ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ವೈಟಮಿನ್ಸ್ ಹ್ಯಾವ್ ಡಿಫ್ರೆಂಟ್ ಜಾಬ್ ಟು ಹೆಲ್ಪ್ ಕೀಪ್ ಅವರ್ ಬಾಡಿ ವರ್ಕಿಂಗ್ ಪ್ರಾಪರ್ಲಿ. ಒಂದೊಂದು ವೈಟಮಿನೂ ಒಂದೊಂದು ರೀತಿ ನಮಗೆ ಬಾಡಿನಲ್ಲಿ ಪ್ರಾಪರಾಗಿ ಮೇಂಟೈನ್ ಮಾಡೋದಕ್ಕೆ, ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಅಥವಾ ಗ್ರೋತ್ಗೆ ಈಚ್ ವೈಟಮಿನ್ ಗೋಯಿಂಗ್ ಟು ಕಾಂಟ್ರಿಬ್ಯೂಟ್ ಇಟ್ಸ್ ಓನ್ ವೇ, ಪ್ರತಿಯೊಂದೇ ಆದಂಥ ವೇನಲ್ಲಿ ಕೊಡ್ತಾ ಹೋಗುತ್ತೆ. ನಿಮ್ಮ ಸಿಲೆಬಸ್ ಪ್ರಕಾರ IUPAC ನಾಮಾಂಕ್ಲೇಚರ್ ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಎಗೇನ್ ನಾವು ನಮ್ಮ ಕಾಮನ್ ಮ್ಯಾನ್ಗೆ ಈಸಿ ಆಗಲಿ ಅಂತ ವೈಟಮಿನ್ ಎ, ಸಿ, ಡಿ, B1, B2, B3 ಅಂತ ಕೊಟ್ಟಿದ್ದೀವಿ. ಆದರೆ ಪ್ರತಿಯೊಂದಕ್ಕೂ ಅದಕ್ಕೆ ಸ್ಟ್ರಕ್ಚರ್ ಇದೆ, ಪ್ರತಿಯೊಂದಕ್ಕೂ ನಮಗೆ ಅದೇ ಆದಂಥ ಸೈಂಟಿಫಿಕ್ ನೇಮ್ ಇದೆ, ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ವೈಟಮಿನ್ ಏನಂತ ಕರೀತಾರೆ, ಇರಟೋನಿಕ್ ಆ್ಯಸಿಡ್ ಅಂತ ಕರೀತಾರೆ. ವೈಟಮಿನ್ ಸಿಗೆ ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರೀತಾರೆ. ವೈಟಮಿನ್ ಡಿಗೆ
ಕ್ಯಾಲ್ಸಿಫೆರಾಲ್ ಅಂತ ಕರೀತಾರೆ. ವೈಟಮಿನ್ ಇಗೆ ಟೊಕೊಫೆರಾಲ್ ಅಂತ ಕರೀತಾರೆ. ವೈಟಮಿನ್ ಕೆಗೆ ಫೈಲೋಕ್ವಿನೋಲ್ ಅಂತ ಕರೀತಾರೆ. ಈ ಥರ B1ಗೆ ಥೈಮಿನ್, B2ಗೆ ರೈಬೋಫ್ಲೇವಿನ್, B3ಗೆ ನೈಸಿನ್, B5ಗೆ ಪ್ಯಾಂಟೋಥೆನಿಕ್ ಆಸಿಡ್, B6ಗೆ ಪ್ಯಾರಾಡಾಕ್ಸಿನ್, B7ಗೆ ಬಯೋಟಿನ್, B9ಗೆ ಫೋಲಿಕ್ ಆಸಿಡ್, B12ಗೆ ಕಾರ್ಬಲಮೈನ್. ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಒಂದೊಂದು ಕೊಡ್ತಾರೆ. ಬಟ್ ಪಾಪ್ಯುಲರ್ ಆಗಿರುವಂಥದ್ದು ಸಿ ಮತ್ತು ಡಿ. ನೀವು ಆಸ್ಕಾರ್ಬಿಕ್ ಆ್ಯಸಿಡು, ವೈಟಮಿನ್ ಸಿ, ಕ್ಯಾರಿಫೆರಾಲ್ ಅಂದ್ರೆ ವೈಟಮಿನ್ ಡಿ, ಅದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಈಗ ಒಂದೊಂದೇ ನೋಡ್ಕೊಳ್ತಾ ಹೋಗೋಣ. ಫಸ್ಟ್ ಎಲ್ಲ ನಾವೇನು ಮಾಡೋಣ ಅಂತಂದರೆ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಬಗ್ಗೆ ಓದ್ಕೊಳ್ಳೋಣ. ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅಂದರೆ ಎ ಇದೆ, ಡಿ ಇದೆ, ಇ ಇದೆ, ಕೆ ಇದೆ. ಇದೆಲ್ಲನೂ ನಾವೇನಂತ ಕರಿತೀವಿ? ಫ್ಯಾಟ್ ಸಾಲ್ಯುಬಲ್ ಅಂತ ಕರಿತೀವಿ. ಫಸ್ಟ್ ಅದನ್ನೆಲ್ಲ ನಾವು ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ನಾವು ಮುಂಚೆನೇ ಹೇಳಿದಾಗೆ ರೆಟಿನಾಲ್ ಅಂತ ಕರೀತಾರೆ. ವೈಟಮಿನ್ ಎ ಇಸ್ ಎ ವಾಟರ್ ಸಾಲ್ಯುಬಲ್ ಪ್ರೋಟೀನ್ ನ್ಯಾಚುರಲಿ ಪ್ರೆಸೆಂಟ್ ಇನ್ ಮೆನಿ ಫುಡ್ಸ್. ಇದು ಯಾಕೆ ಇಂಪಾರ್ಟೆಂಟು, ಯಾಕೆ ಬೇಕು ಅಂದರೆ ನಾರ್ಮಲ್ ವಿಷನ್ಗೆ, ನನಗೆ ಚೆನ್ನಾಗಿ ಕಣ್ಣು ಕಾಣಿಸ್ಬೇಕು ಅಂತಂದರೆ ನನಗೆ ಇದು ಬೇಕಾಗುತ್ತೆ. ಅಗೇನ್ ಹಾರ್ಟು, ಲಂಗ್ಸು, ಕಿಡ್ನೀಸು, ಈ ಆರ್ಗನ್ಸ್ ಎಲ್ಲ ಪ್ರಾಪರಾಗಿ ವರ್ಕ್ ಮಾಡೋಕ್ಕೂ ನನಗೆ ವೈಟಮಿನ್ ಎ ಬೇಕಾಗತ್ತೆ. ಜನರಲಿ 2 ಟೈಪ್ ಆಫ್ ವೈಟಮಿನ್ ನಾವು ನೋಡ್ತೀವಿ. ಅದಕ್ಕೆ ಪ್ರೀ ಪರ್ಫಾರ್ಮ್ಡ್ ವೈಟಮಿನ್ ಎ ಅಂತ ಕರಿತೀವಿ, ಪ್ರೋ ವೈಟಮಿನ್ ಎ ಅಂತ ಕರೀತಾರೆ. ಪ್ರೀ ಫಾರ್ಮ್ಡ್ ವೈಟಮಿನ್, ಪ್ರೀ ಒಂದು, ಪ್ರೋ ಒಂದು, 2 ವೈಟಮಿನ್ ಎ ಇದೆ ಅಂತ ಹೇಳ್ತೀವಿ. ಪ್ರೀ ಫಾರ್ಮ್ಡ್ ವೈಟಮಿನ್ ಎ ಎಲ್ಲಿರುತ್ತೆ ಅಂದರೆ ಮೀಟು, ಪೋಲ್ಟ್ರಿ, ಫಿಶ್ಶು, ಡೈರಿ ಪ್ರಾಡಕ್ಟ್ಸಲ್ಲೆಲ್ಲ ಇರುತ್ತೆ. ಆ ಥರ ಪ್ರೋ ವೈಟಮಿನ್ ಎ ಎಲ್ಲಿರುತ್ತೆ ಅಂದರೆ ಫ್ರೂಟ್ಸು, ವೆಜಿಟೇಬಲ್ಲು, ಪ್ಲ್ಯಾಂಟ್ ಬೇಸ್ಡ್ ಪ್ರಾಡಕ್ಟ್ಸು, ಇದರಲ್ಲೆಲ್ಲ ಇರುತ್ತೆ. ಪ್ರೋ ವೈಟಮಿನ್ ಎ ಅದು ಯಾವುದು ನಮಗೆ ಸಿಗುತ್ತೆ ಅಂತಂದರೆ ಬೀಟಾ ಕೆರೋಟಿನ್ ಅಂತ ಹೇಳ್ತೀವಿ. ಇದು ನಿಮಗೆ ಕ್ಯಾರೆಟಲ್ಲಿರುತ್ತೆ, ಟೊಮೆಟೊದಲ್ಲಿರುತ್ತೆ. ಆ ಥರದಕ್ಕೆ ನಮ್ಗೆ ಏನಂತ ಕರಿತೀವಿ? ಪ್ರೋ ವೈಟಮಿನ್ ಕೆಗೆ ಎಕ್ಸಾಂಪಲ್ ಡೈಟ್ರಿ ಸಪ್ಲಿಮೆಂಟ್ ಏನು ಅಂದರೆ ಹೊರಗಡೆ ಇಂದ ನಾವು ತಗೊಳ್ಳೋ ಅಂಥದ್ದು ಯಾವುದು ಅಂದರೆ ಬೀಟಾ ಕೆರೋಟಿನ್ ನಾವು ಅದಕ್ಕೆ ಹೇಳ್ತೀವಿ. ಸೊ ಎಲ್ಲೆಲ್ಲಿ ಸಿಗುತ್ತೆ ಇದು ವೈಟಮಿನ್ ಎ ಅಂದರೆ ಕ್ಯಾರೆಟಲ್ಲಿರುತ್ತೆ, ಪಪಾಯದಲ್ಲಿರುತ್ತೆ, ಮೀಟಲ್ಲಿರುತ್ತೆ, ಎಗ್ಗಲ್ಲಿರುತ್ತೆ, ಅದೇ ಥರ ಮೆಲನಲ್ಲಿರುತ್ತೆ, ವಾಟರ್ ಮೆಲನಲ್ಲಿರುತ್ತೆ, ಪೀಚಸಲ್ಲಿರುತ್ತೆ, ಅವಕ್ಯಾಡೋದಲ್ಲಿರುತ್ತೆ, ಪೆಪ್ಪರ್ ಅಂತ ಹೇಳ್ತಾರಲ್ಲ ಮೆಣಸಿನಕಾಯಿಗಳು, ದಪ್ಪ ಮೆಣಸಿನಕಾಯಿ, ಫಿಶ್ಶು, ಇದರಲ್ಲೆಲ್ಲನೂ ನಮಗೆ ವೈಟಮಿನ್ ಇರುತ್ತೆ. ಸೊ ವೈಟಮಿನ್ ಡಿಫಿಷಿಯನ್ಸಿ ಇದು ಓಕೆ. ವೈಟಮಿನ್ ಎ ಡಿಫಿಷಿಯನ್ಸಿ ಏನಾಗುತ್ತೆ? ನೈಟ್ ಬ್ಲೈಂಡ್ನೆಸ್ ಬರುತ್ತೆ, ರಾತ್ರಿ ಇರುಳು ಬ್ಲೈಂಡ್ನೆಸ್ ಅಂತ ಕರಿತಾರೆ. ಅಂದರೆ ರಾತ್ರಿ ಕಣ್ಣು ಕಾಣಿಸ್ದೇ ಇರುವಂಥದ್ದು. ನೆಕ್ಸ್ಟು ಬಟಾಟ್ ಸ್ಪಾಟ್ ಆಗ್ಬೋದು, ಇನ್ಫೆಕ್ಷನ್ ಆಗ್ಬೋದು, ಸ್ಕಿನ್ ಇರಿಟೇಷನ್ ಆಗ್ಬೋದು, ಸ್ಟಂಟ್ ಗ್ರೋತ್ ಆಗ್ಬೋದು, ಫರ್ಟಿಲಿಟಿನೂ ಪ್ರಾಬ್ಲಮ್ ಆಗ್ಬೋದು. ಇದೆಲ್ಲನೂ ಪ್ರಾಬ್ಲಮ್ ಆಗುತ್ತೆ. ಹಾಗಾದ್ರೆ ನಮ್ಗೆ ಎಷ್ಟು ಬೇಕಾಗತ್ತೆ ಅಂತಂದರೆ ಡೈಲಿ ರಿಕ್ವೈರ್ಮೆಂಟು ಮೆನ್ ಆ್ಯಂಡ್ ವುಮನ್ಗಾದರೆ 600 ಮೈಕ್ರೋಗ್ರಾಮ್ ಬೇಕಾಗತ್ತೆ. ನೆಕ್ಸ್ಟ್ ಪ್ರೆಗ್ನೆನ್ಸಿ ಅಥವಾ ಹಾಲು ಕುಡಿಸ್ತಾ ಇರೋ ತಾಯ್ದಿರ್ಗಾದರೆ 950 ಬೇಕಾಗುತ್ತೆ. ಇನ್ಫ್ಯಾಂಟ್ಸ್ ಆಗ ಹುಟ್ಟಿರೋ ಮಕ್ಕಳಿಗೂ ವೈಟಮಿನ್ ಎ ಬೇಕಾಗುತ್ತೆ 350 ಥ್ರೂ ದೇರ್ ಮದರ್ ಬರ್ಬೋದು. ಇಲ್ಲ ಅಂತಂದರೆ ನಾವು ಹಾಲು ಕುಡಿತೀವಿ, ಹಾಲಲ್ಲಿ ಡೈರಿ ಪ್ರಾಡಕ್ಟಲ್ಲಿ ವೈಟಮಿನ್ ಎ ಇರುತ್ತೆ, ಹಾಗಾಗಿ ಅದು ಬೇಕಾಗುತ್ತೆ. ಇದು ನಾನು ಮಿಲಿಗ್ರಾಮ್ಸ್ ಹೇಳ್ತಾ ಇಲ್ಲ, ಮೈಕ್ರೋಗ್ರಾಮ್ಸ್ ಹೇಳ್ತಾ ಇದ್ದೀನಿ. ಚಿಲ್ಡ್ರನ್ಗೂ ನಮಗೆ 600 ಮೈಕ್ರೋಗ್ರಾಮ್ಸ್ ಬೇಕಾಗುತ್ತೆ. ಸೊ ದೇ ರಿಕ್ವೈರ್ ಇನ್ ಸ್ಮಾಲ್ ಕ್ವಾಂಟಿಟಿ. ಸೊ ಸಪ್ಲಿಮೆಂಟ್ ಅಂದರೆ ಏನು? ಹೊರಗಡೆಯಿಂದ ನಾವು ಟ್ಯಾಬ್ಲೆಟ್ ರೂಪದಲ್ಲಿ ತೊಗೊಳ್ದಲ್ಲೇ ನಮ್ಮ ಊಟದಲ್ಲೇ ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೋಬಹುದು. ಈ ವೈಟಮಿನ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ ವಿಷನ್. ನಾನು ಹೇಳ್ದಂಗೆ ನನಗೆ ಕಣ್ಣು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಬೇಕಾಗತ್ತೆ. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಜೀನ್ ಟ್ರಾನ್ಸ್ಕ್ರಿಪ್ಷನ್. ಜೀನ್ ಅಂತಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಕ್ಯಾರಿ ಆಗುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತಲ್ಲ ಅದಕ್ಕೆ ಬೇಕಾಗುತ್ತೆ. ನನಗೆ ಬಾಡಿ ಇಮ್ಯೂನ್ ಸಿಸ್ಟಮ್ಗೆ ಯಾವುದೋ ಒಂದು ಡಿಸೀಸ್ ಬಂದಾಗ ಅದನ್ನು ಎಗನೆಸ್ಟ್ ಆಗಿ ನನಗೆ ಫೈಟ್ ಮಾಡೋದಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ಬೋನ್ ಮೆಟಬಾಲಿಸಮ್ಗೆ ಬೇಕಾಗುತ್ತೆ. ಹಿಮೋಫೋಟಿಸಿಸ್ ಅಂತ ಕರಿತೀವಿ. ಪ್ರೊಡಕ್ಷನ್ ಆಫ್ ಬ್ಲಡ್ ಸೆಲ್ಸ್ ಆ್ಯಂಡ್ ಪ್ಲೇಟ್ಲೆಟ್ಸ್ಗೆ ಬೇಕಾಗುತ್ತೆ. ಸ್ಕಿನ್ ಆ್ಯಂಡ್ ಸೆಲ್ಯುಲರ್ ಗ್ರೋತ್ ಹೆಲ್ತ್ಗೆ ಬೇಕಾಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಆ್ಯಕ್ಟಿವಿಟಿಗೆ ನನಗೆ 8 ಡಿಫ್ರೆಂಟ್ ಫಾರ್ಮ್ಸ್ ನಿಮಗೆ ಕಾಣಿಸ್ತಾ ಹೋಗುತ್ತೆ. ವೈಟಮಿನ್ ಡಿನ ತಗೊಂಡ್ರೆ ವೈಟಮಿನ್ ಡಿ ಏನಿದೆಯಲ್ಲ ಅದು ಏನು ಫ್ಯಾಟ್ ಸಾಲ್ಯುಬಲ್. ನಾನು ಮುಂಚೆನೇ ಹೇಳಿದೆ, ನಾನು ಎಲ್ಲ ವಾಟರ್ ಸಾಲ್ಯುಬಲ್ನೆಲ್ಲ ಫ್ಯಾಟ್ ಸಾಲ್ಯುಬಲ್ ಎಲ್ಲ ಫಸ್ಟ್ ಕಂಪ್ಲೀಟ್ ಮಾಡಿ ಆಮೇಲೆ ವಾಟರ್ ಸಾಲ್ಯುಬಲ್ಗೆ ಹೋಗ್ತೀನಿ ಅಂತ. ಎ ಮತ್ತು ಬಿ ಮತ್ತು ಸಿ ಮಾತ್ರ ವಾಟರ್ ಸಾಲ್ಯುಬಲ್ ಇದೆ. ಡಿ ಇಸ್ ಆಲ್ಸೋ ಫ್ಯಾಟ್ ಸಾಲ್ಯುಬಲ್. ಸೊ ಡಿನೂ ಫ್ಯಾಟ್ ಸಾಲ್ಯುಬಲ್ ಆಗಿದೆ. ಇದಕ್ಕೆ ಸನ್ಶೈನ್ ವೈಟಮಿನ್ ಅಂತ ಕರೀತಾರೆ. ಯಾಕೆ ಅಂದರೆ ಇದು ನನಗೆ ಎಲ್ಲಿಂದ ಸಿಗುತ್ತೆ ಅಂತಂದರೆ ಸನ್ನಿಂದ ಸಿಗುತ್ತೆ, ಅದಕ್ಕೋಸ್ಕರ. ಎಗೇನ್ ಇದರಲ್ಲಿ 2 ಇದೆ, D3 D2 ಅಂತ ಹೇಳ್ತೀವಿ. ಒಂದು ಕೆಲವು ಫೆರಾಲ್ ಅಂತ ಕರೀತಾರೆ, ಕ್ಯಾಲ್ಸಿಫೆರಾಲ್ ಅಂತ ಕರೀತಾರೆ. ಇದು ಎಲ್ಲಿರುತ್ತೆ ಅಂದರೆ ಫಿಶ್ ಆಯಿಲ್ಸಲ್ಲಿ ಇರುತ್ತೆ,
ಅಥವಾ ನಾವು ಸನ್ ಲೈಟ್ಗೆ ಹೋದರೆ ಸಿಗ್ತಾ ಹೋಗುತ್ತೆ. ಇದರಿಂದ ನನಗೆ ಏನಾಗುತ್ತೆ ಅಂದರೆ ನನಗೆ ಕ್ಯಾಲ್ಶಿಯಮ್ಮು, ಐರನ್ನು, ಮೆಗ್ನೀಷಿಯಮು, ಫಾಸ್ಫೇಟು, ಜಿಂಕು ಈ ಮಿನರಲ್ಸ್ ಎಲ್ಲ ಅಬ್ಸಾರ್ವ್ ಮಾಡ್ಕೊಳ್ಳೋಕ್ಕೆ ನನಗೆ ವೈಟಮಿನ್ ಡಿ ಬೇಕೇ ಬೇಕಾಗತ್ತೆ. ಸೊ ಏನೇ ಕಾಯಿಲೆ ಬಂದರೆ ಏನು ಹೇಳ್ತಾರೆ, ಬೆಳಗ್ಗೆ ಎಳೆ ಬಿಸಿಲಿಗೆ ಹೋಗಿ ನಿಮಗೆ ಬಿಸಿಲಿಗೆ ಕೊಡಿ, ನಿಮ್ಮ ಬಾಡಿನ ಎಕ್ಸ್ಪೋಸ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಏನು ಸಿಗುತ್ತೆ ಅಂದರೆ ವೈಟಮಿನ್ ಸಿಗುತ್ತೆ, ಸನ್ಶೈನ್ ವೈಟಮಿನ್ ಅಂತ ಕರೀತಾರೆ. ಸೊ ಇದು ಎಲ್ಲೆಲ್ಲಿ ಸಿಗುತ್ತೆ ಅಂದರೆ ಮಿಲ್ಕ್ ಪ್ರಾಡಕ್ಟಲ್ಲಿರುತ್ತೆ, ಫಿಶಲ್ಲಿರುತ್ತೆ, ಮತ್ತು ಸನ್ ನಮಗೆ ಎಲ್ಲದಕ್ಕಿಂತ ಈಸಿಯಾಗಿ ಸಿಕ್ಕುವಂಥದ್ದು ಅಂತಂದರೆ ಕಾಸು ಖರ್ಚು ಮಾಡೋದಿಲ್ಲ ಸಿಕ್ಕುವಂಥದ್ದು ಅಂತಂದರೆ ಸನ್ಶೈನು, ಅದರಲ್ಲಿ ನಾವು ತೊಗೋಬೋದು. ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ರೆ ಏನಾಗುತ್ತೆ ಅಂದರೆ ಫಿಟಿಕ್ ಆಗುತ್ತೆ, ಸುಸ್ತಾಗುತ್ತೆ, ಬೋನ್ ಪೇನ್ ಆಗುತ್ತೆ, ಮಸಲ್ ವೀಕ್ ಆಗುತ್ತೆ, ಮಸಲ್ ಏಕ್ ಶುರು ಆಗುತ್ತೆ, ಮಸಲ್ ಕ್ರ್ಯಾಂಪ್ಸ್ ಎಲ್ಲ ಶುರು ಆಗುತ್ತೆ, ಮೂಡ್ ಚೇಂಜಸ್ ಲೈಕ್ ಡಿಪ್ರೆಷನ್. ನೀವು ನೋಡ್ಬೋದು ಕೆಲವೊಂದು ಕಂಟ್ರಿಗಳಲ್ಲಿ 6 ತಿಂಗಳು ಸೂರ್ಯನೇ ನೋಡಲ್ಲ ಅಂತ ಹೇಳ್ತಾರೆ, ಅವರೆಲ್ಲ ತುಂಬ ಡಿಪ್ರೆಷನ್, ಕತ್ಲೆಯಲ್ಲಿ ಇರ್ತಾರೆ, ತುಂಬ ಡಿಪ್ರೆಷನ್ ಥರನೇ ಆಗ್ಬಿಡ್ತಾರೆ. ಅಥವಾ ಇದು ಡಿಫಿಷಿಯನ್ಸಿ ಆಯಿತು ಅಂತಂದರೆ ರಿಕೆಟ್ಸ್ ಅಂತ ಹೇಳ್ತಾರೆ, ತುಂಬ ಕಡಿಮೆ ಆಯಿತು, ಚಿಲ್ಡ್ರನ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ, ರಿಕೆಟ್ಸ್ ಅಂತ ಹೇಳ್ತಾರೆ. ಇದೇನಾಗುತ್ತೆ, ವೀಕ್ನೆಸ್ಸು ಇದನ್ನೆಲ್ಲ ಬರುತ್ತೆ. ಇದರಿಂದ ಎಲ್ಲನೂ ವೈಟಮಿನ್ ಡಿ ಕಡಿಮೆ ಆಯಿತು ಅಂದರೆ ದೊಡ್ಡವ್ರಿಗೆ ತೊಂದರೆ ಇಲ್ಲ, ಸಣ್ಣ ಮಕ್ಕಳಿಗೆ ಅವ್ರಿಗೆ ನಿಮಗೆ ಸ್ಟ್ರೆಂತ್ ಆಗುವಂಥದ್ದು, ಬೆಳೆಯೋದಕ್ಕಾಗಲ್ಲ, ಗ್ರೋತ್ ಪ್ಯಾಟರ್ನ್ಸ್ ಎಲ್ಲ ಚೇಂಜ್ ಆಗುತ್ತೆ, ಆ ರೀತಿ ಎಲ್ಲ ಆಗ್ತಾ ಹೋಗುತ್ತೆ. ಹಾಗಾದರೆ ಎಷ್ಟು ಬೇಕಿದು? ಮೆನ್ ಆ್ಯಂಡ್ ವುಮೆನ್ಗಾದರೆ 0.01 mg ಬೇಕಾಗುತ್ತೆ. ಪ್ರೆಗ್ನೆನ್ಸಿ ಮತ್ತು ಲ್ಯಾಕ್ಟೇಷನ್ ಮಾಡ್ತಾ ಇರೋವಂಥ ವುಮೆನ್ಗಳಿಗಾದರೆ 0.01 mg ಬೇಕಾಗುತ್ತೆ. ಇನ್ಫ್ಯಾಂಟ್ ಚಿಲ್ಡ್ರನ್ಗೂ 0.01 mg ಬೇಕಾಗುತ್ತೆ. ಸ್ಮಾಲ್ ಕ್ವಾಂಟಿಟಿ ಬೇಕಾಗುತ್ತೆ, ಅದಕ್ಕೆ ಬೇಕಾಗುತ್ತೆ. ವೈಟಮಿನ್ ಬಿ ಏನು ಮಾಡುತ್ತೆ ಅಂದರೆ ನಾನು ಮುಂಚೆನೇ ಹೇಳ್ದಂಗೆ ಅಬ್ಸಾರ್ಪ್ಷನ್ ಆಫ್ ದಿ ಮಿನರಲ್ಸ್ಗೆ ನನಗೆ ಹೆಲ್ಪ್ ಮಾಡುತ್ತೆ, ಕ್ಯಾಲ್ಶಿಯಂ ಬ್ಯಾಲೆನ್ಸ್ ಮಾಡೋಕ್ಕೆ, ಸೆಲ್ ಡಿಫ್ರೆನ್ಸಿಯೇಷನ್ ಮಾಡೋದಕ್ಕೆ, ಇಮ್ಯುನಿಟಿಗೆ, ಬ್ಲಡ್ ಪ್ರೆಷರ್ ರೆಗ್ಯುಲೇಷನ್ಗೆ, ಡೆವಲಪ್ಮೆಂಟ್ ಆಫ್ ಬೋನ್ಸ್ ಆ್ಯಂಡ್ ಟೀತ್ಗೆ ನನಗೆ ವೈಟಮಿನ್ ಡಿ ಬೇಕಾಗುತ್ತೆ. ಅದೇ ಥರ ವೈಟಮಿನ್ ಇನ ತಗೊಂಡ್ರೆ ವೈಟಮಿನ್ ಇ ಇಸ್ ಆಲ್ಸೋ ಫ್ಯಾಟ್ ಸಾಲ್ಯುಬಲ್ ಅಂತಲೇ ಹೇಳ್ತೀವಿ. ಇದು ಏನದು ಟೋಕೋಫಿರಾಲ್ ಅಂತ ಕರೀತಾರೆ, ಅಥವಾ ಟ್ರೋಕೋಟ್ರೈಇನಾಲ್ಸ್ ಅಂತ ಕರೀತಾರೆ. ಇದು ಆ್ಯಕ್ಚುಲಿ ಆ್ಯಂಟಿ ಆಕ್ಸಿಡೆಂಟ್ ಆಗಿರುತ್ತೆ. ನೀವು ನೋಡಿರ್ಬೋದು ವೈಟಮಿನ್ ಇ ಕ್ಯಾಪ್ಸ್ಯೂಲ್ಸ್ ಬರುತ್ತೆ, ಆ ಕ್ಯಾಪ್ಸ್ಯೂಲ್ಸ್ನ ನಾವು ಸ್ಕಿನ್ ಅಥವಾ ಕಾಸ್ಮೆಟಿಕ್ಸಲ್ಲಿ ಯೂಸ್ ಮಾಡ್ತಾರೆ, ಅಥವಾ ಆ್ಯಂಟಿ ಏಜಿಂಗ್ ಫ್ಯಾಕ್ಟ್ರಿಗೆ ಅದನ್ನು ದಿನ ನೀವು ತಗೊಳ್ತಾ ಇದ್ರೆ, ಮುಖಕ್ಕೆ ಹಚ್ಕೊಳ್ತಾ ಇದ್ದರೆ ನಿಮ್ಮ ಮುಖದಲ್ಲಿರುವಂಥ ಪಿಂಪಲ್ಸ್ ಆಗಿರ್ಬೋದು, ಕಲೆಗಳಾಗಿರ್ಬೋದು, ಅದು ಹೋಗುತ್ತೆ, ಆಮೇಲೆ ಏಜ್ ಆಗ್ದಂಗೆ ಕಾಣಲ್ಲ ಅಂತೆಲ್ಲ ಹೇಳ್ತಾರೆ. ಹಾಗಾಗಿ ಇದೇನಾಗಿರುತ್ತೆ ಅಂದರೆ ಮೆಜಾರಿಟಿ ಆಫ್ ದಿ ಕಾಸ್ಮೆಟಿಕ್ಸಲ್ಲಿ ವೈಟಮಿನ್ ಇನ ನಾವು ಹಾಕೇ ಇರ್ತೀವಿ. ಎಗೇನ್ ಇದು ಎಲ್ಲಿಂದ ವರ್ಡ್ ಆಗಿದೆ ಅಂತಂದರೆ ಚೈಲ್ಡ್ ಬರ್ತ್. ಫಿನರಾಲ್ಸ್ ಅಂದರೆ ಮೀನಿಂಗ್ ಟು ಬೇರ್. ಸೊ ಇಟ್ ಈಸ್ ಯೆಲ್ಲೋ ಆಯಿಲ್ ಲಿಕ್ವಿಡ್ ಫ್ರೀಲಿ ಸಾಲ್ಯುಬಲ್ ಇನ್ ಫ್ಯಾಟ್ ಸಾಲ್ವೆಂಟ್. ಇದರಲ್ಲಿ ಬೇರೆ ಬೇರೆ ಫಾರ್ಮ್ಸ್ ಇದೆ, ಅದನ್ನೆಲ್ಲ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ವೈಟಮಿನ್ ಇ ಎಲ್ಲಿಂದ ಸಿಗುತ್ತೆ ಅಂದರೆ ಎಗೇನ್ ನನಗೆ ಫ್ರೂಟ್ಸ್ ವೆಜಿಟೇಬಲ್ಸಿಂದ ಸಿಗುತ್ತೆ. ಜೋಳ ಇರ್ಬೋದು, ಅಥವಾ ನನಗೆ ಅವಕಾಡೋ ಇರ್ಬೋದು, ಈ ಥರ ಪೆಪ್ಪರ್ಸ್ ಇರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ಇದರಿಂದ ಎಲ್ಲ ನನಗೆ ಸಿಗ್ತಾ ಹೋಗುತ್ತೆ. ಇದು ಡಿಫಿಷಿಯನ್ಸಿ ಆದರೆ ಏನಾಗುತ್ತೆ, ವೈಟಮಿನ್ ಇ ಡಿಫಿಷಿಯನ್ಸಿ ಆಯಿತು ಅಂತಂದರೆ ನಾನು ಮುಂಚೆನೇ ಹೇಳ್ದಂಗೆ ನಮ್ಮ ಮುಖ ಎಲ್ಲನೂ ತುಂಬ ಸುಕ್ಕು ಕಟ್ಟುವಂಥದ್ದು, ಡ್ಯಾಮೇಜ್ ಆಗೋದು, ಅಥವಾ ರೆಟಿನೋಥೆರಪಿ ಅಂತ ಹೇಳ್ತಾರೆ, ಕಣ್ಣು ಕಾಣಿಸ್ದೇ ಇರುವಂಥದ್ದು, ಪೆರಿಫೆರಲ್ ನ್ಯೂರಿಯೋಪತಿ ಅಂತ ಹೇಳ್ತೀವಿ. ಅದೇ ಥರ ಲಾಸ್ ಆಫ್ ಕಂಟ್ರೋಲ್ ಆಫ್ ದಿ ಬಾಡಿ ಮೂವ್ಮೆಂಟ್ ಇರ್ಬೋದು, ಡಿಕ್ರೀಸ್ಡ್ ಇಮ್ಯೂನ್, ಎಲ್ಲ ವೈಟಮಿನ್ಸೂ ಏನಾಗುತ್ತೆ ಅಂದರೆ ಇಮ್ಯೂನ್ ಸಿಸ್ಟಮ್ಗೆ ಬೂಸ್ಟ್ ಮಾಡೋದಕ್ಕೆ ನಾವು ಅದನ್ನು ತಗೊಳ್ಳುವಂಥದ್ದು. ನರ್ವ್ ಮಸಲ್ ಡ್ಯಾಮೇಜ್ ಆಗ್ಬೋದು. ಸೊ ಇದೆಲ್ಲನೂ ನಮಗೆ ಆಗ್ತಾ ಹೋಗುತ್ತೆ, ಇಮ್ಯೂನ್ ಸಿಸ್ಟಮ್ಗೆ ನಮಗೆ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಡೈಲಿ ರೆಕಮೆಂಡ್ ಎಷ್ಟು ಬೇಕು ಅಂದರೆ ಮೆನ್ಗಾದರೆ 8 to 10 mg ಬೇಕಾಗುತ್ತೆ, ವುಮೆನ್ಗಾದರೆ 5 to 8 mg ಬೇಕಾಗುತ್ತೆ, ಚಿಲ್ಡ್ರನ್ಗಾದರೆ 8.3 mg ಅಂತ, ಇನ್ಫ್ಯಾಂಟ್ಸ್ಗಾದರೆ 4 to 5 mg ನಮಗೆ ಬೇಕಾಗಿ ಹೋಗುತ್ತೆ. ಡಿಫಿಷಿಯನ್ಸಿ ಆಫ್ ಫಂಕ್ಷನ್ಸ್ ಆಫ್ ವೈಟಮಿನ್ ಇ ಇದೇನಿದೆ, ಆ್ಯಂಟಿ ಆಕ್ಸಿಡೆಂಟ್ ಆ್ಯಕ್ಟ್ ಮಾಡುತ್ತೆ. ನಾನು ಮುಂಚೆನೇ ಹೇಳ್ದಂಗೆ ನಮ್ಮ ಬಾಡಿ ಒಳಗಡೆ ಎಷ್ಟೊಂದು ಫ್ರೀ ರ್ಯಾಡಿಕಲ್ ಜನ್ರೇಟ್ ಆಗುತ್ತೆ, ಅದನ್ನು ಹೊರಗಡೆ ತೆಗೆಯೋದು ಬೇಕು. ಅದನ್ನು ತೆಗೆಯೋದಕ್ಕೆ ನಮ್ಗೆ ಏನಾಗಬೇಕು, ಆ್ಯಂಟಿ ಆಕ್ಸಿಡೆಂಟ್ ಬೇಕು. ಹಾಗಾಗಿ ಫ್ರೀ ರ್ಯಾಡಿಕಲ್ ಸ್ಕ್ಯಾವೆಂಜರ್ ಅಂದರೆ ಕಸ ಗುಡಿಸೋದು, ಅಂದರೆ ನಮ್ಮ ಬಾಡಿ ಒಳಗಡೆ ಇರುವಂಥ ಎಲ್ಲ ಫ್ರೀ ರ್ಯಾಡಿಕಲ್ಸ್ನೂ ಅದು ಹೊರಗಡೆ ಆಗುತ್ತೆ, ಸೆಲ್ ಮೆಂಬ್ರೇನ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಆ ಥರ ಕೊಲೆಸ್ಟ್ರಾಲ್ ಏನಿರುತ್ತಲ್ಲ ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಕೊಲೆಸ್ಟ್ರಾಲಲ್ಲಿ 2 ಥರ ಇರುತ್ತೆ, ಲೋ ಕೊಲೆಸ್ಟ್ರಾಲ್ ಮತ್ತು ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ ಅಂತ. ಸೊ ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್ನ ಪ್ರೊಟೆಕ್ಟ್ ಮಾಡಬೇಕು, ಅದಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ರ್ಯಾನ್ಸಿಡಿಟಿ ಪ್ರೊಟೆಕ್ಷನ್ ಮಾಡೋಕ್ಕೆ. ಓಕೆ, ಇದಲ್ದಲೇ ನೀವು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸಲ್ಲಿ ಓದ್ತೀರಾ, ಮುಂದೆ ಅದು ಮಾಡಿದಾಗ ನಾನು ಹೇಳ್ತೀನಿ. ರ್ಯಾನ್ಸಿಡಿಟಿ ಅಂತ ಒಂದು ಪದನ ಉಪಯೋಗಿಸ್ತೀವಿ ನಾವು, ಅದನ್ನು ಪ್ರಿವೆಂಟ್ ಮಾಡೋಕ್ಕೂ ನಾವು ವೈಟಮಿನ್ ಇನ ಹಾಕ್ತೀವಿ. ಆಮೇಲೆ ಏನಾಗುತ್ತೆ ಅಂದರೆ ಸೆಲಿನಿಯಮ್ ನಮ್ಮ ಬಾಡಿಗೆ ಬೇಕಾಗುವಂಥ ಮೈಕ್ರೋನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ, ಅದನ್ನು ಬೇಕು ಅಂತಂದರೆ ಅದ್ರ ಜೊತೆಗೆ ನನಗೆ ವೈಟಮಿನ್ ಇನೂ ಬೇಕಾಗುತ್ತೆ. ವೈಟಮಿನ್ ಇ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ neurological functions, inhibition of platelet aggregation. It also protects the lipids, prevent the oxidation from polysaturated fatty acid. Rancidity na ಅದು.
ನೆಕ್ಸ್ಟ್ ವೈಟಮಿನ್ ಕೆನ ತೊಗೊಂಡ್ರೆ ಅದು ಏನಾಗುತ್ತೆ ಅಂತಂದರೆ ವಾಟರ್ ಸಾಲ್ಯುಬಲ್ ಇದೆ, ಫ್ಯಾಟ್ ಸಾಲ್ಯುಬಲ್ ಇದೆ. ಅದು ನನಗೆ ಏನಕ್ಕೆ ಬೇಕಾಗುತ್ತೆ ಅಂದರೆ ಕೋಆಗ್ಯುಲೇಷನ್. ನನ್ನ ಬಾಡಿನಲ್ಲಿ ರಕ್ತ ಏನಾದರೂ ಕಟ್ಟಾಗಿ ಏನೋ ಹೊರಗಡೆ ಬಂತು ಅಂದರೆ ಅದು ಹೆಪ್ಪುಗಟ್ಟೋದಕ್ಕೆ, ಕೋಆಗ್ಯುಲೇಷನ್ ಅಂದರೆ ಹೆಪ್ಪುಗಟ್ಟೋದು, ಅದಕ್ಕೆ ಬೇಕಾಗುತ್ತೆ. ಬೋನ್ ಡೆವಲಪ್ಮೆಂಟ್ಗೆ ಬೇಕಾಗುತ್ತೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ಗೆ ಬೇಕಾಗುತ್ತೆ. ಸೊ ಇದೇನಾಗುತ್ತೆ ಅಂತಂದರೆ ಇದಕ್ಕೆ ವೈಟಮಿನ್ K1 K2 ಎರಡಿದೆ. ಪೈಲೋಕ್ವಿನೋನ್ ಅಂತ ಕರೀತಾರೆ ವೈಟಮಿನ್ K1ಗೆ, ವೈಟಮಿನ್ K2ಗಾದರೆ ಮೀನಾಕ್ವಿನೋನ್ಸ್ ಅಂತ ಕರೀತಾರೆ. ಸೊ 2-methyl-1,4 ನ್ಯಾಪ್ಥಾಕ್ವಿನೋನ್ ಅದು ವೈಟಮಿನ್ ಕೆದು ಬೇಸಿಕ್ ಸ್ಟ್ರಕ್ಚರ್ ಇದೆ. ನ್ಯಾಚುರಲಿ ಹೇಗಾಗುತ್ತೆ ಅಂತಂದರೆ ಬ್ಯಾಕ್ಟೀರಿಯಾ ಇನ್ ದಿ ಇಂಟೆಸ್ಟೈನ್ ಜೊತೆಗೆ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಎಸೆನ್ಷಿಯಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಪ್ರೋಟೀನ್, prothrombin and other factor involved in blood clotting mechanism. Hence it is also called as the anti ಹೆಮೆರೋಜೋನಿಕ್ ಪ್ರೋಟೀನ್ ಅಂತಲೂ ಕರೀತಾರೆ. ಹೆಮರೇಜ್ ಆಗೋದನ್ನ, ಬ್ಲಡ್ ಹೆಮರೇಜ್ನ ಆಗೋದನ್ನ ತಡೆಯುತ್ತೆ, ಹಾಗಾಗಿ ಆ್ಯಂಟಿ ಹೆಮರೇಕ್ ವೈಟಮಿನ್ ಅಂತ ಕರೀತಾರೆ. ವೈಟಮಿನ್ ಕೆನು ನನಗೆ ಕಾಳುಗಳಿರ್ಬೋದು, ಬೇಳೆಗಳಿರ್ಬೋದು, ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಇದರಲ್ಲೆಲ್ಲ ನನಗೆ ಸಿಗ್ತಾ ಹೋಗುತ್ತೆ. ಈಗ ಡೈಲಿ ರೆಕಮೆಂಡೆಡ್ ಡೋಸ್ ಎಷ್ಟು ಅಂದರೆ 70 to 80 ಮೈಕ್ರೋಗ್ರಾಮ್ಸ್ ಬೇಕಾಗತ್ತೆ ಫಾರ್ ಮೆನ್ ಆ್ಯಂಡ್ ವುಮೆನ್. ಚಿಲ್ಡ್ರನ್ಗಾದರೆ 35 to 70 ಮೈಕ್ರೋಗ್ರಾಮ್ಸು ಬೇಕಾಗ್ತಾ ಹೋಗುತ್ತೆ. ಸೊ ವೈಟಮಿನ್ ಕಿ ಸಿಗ್ನಿಫಿಕೆಂಟ್ ಇನ್ ಆರ್ಡರ್ ಟು ಅವಾಯ್ಡ್ ಬ್ಲೀಡಿಂಗ್ ಇರ್ಬೋದು, ಬೋನ್ ಡೆವಲಪ್ಮೆಂಟ್ ಇರ್ಬೋದು, ಆಸ್ಟ್ರೋಫೆರೋಸಿಸ್ ಅಂತ ಹೇಳ್ತಾರೆ. ಈಗ ನಿಮಗೆ ಜಾಯಿಂಟ್ಗಳಲ್ಲೆಲ್ಲ ಏನಾಗುತ್ತೆ, ತುಂಬ ಕೀಲುಗಳು, ನೋವುಗಳು ಬರುತ್ತೆ, ಅದಕ್ಕೆ ಏನಂತ ಕರಿತೀವಿ ನಾವು, ಆಸ್ಟ್ರೋಫಾರೋಸಿಸ್ ಅಂತ ಹೇಳ್ತೀವಿ. ಅದಕ್ಕೆಲ್ಲದಕ್ಕೂ ನಮಗೆ ಇದು ಹೆಲ್ಪ್ ಮಾಡುತ್ತೆ, ಇದು ನಮಗೆ ಬೇಕಾಗತ್ತೆ. ವೈಟಮಿನ್ ಕಿ ಮೆಟಬಾಲಿಸಮ್, ಆ್ಯಂಟಿಬಯೋಟಿಕ್ಸ್ಗೆ ಅದು ತೊಗೊಳ್ತಾ ಇರೋರಿಗೆ ಏನಾಗುತ್ತೆ, ಆ್ಯಂಟಿಬಯೋಟಿಕ್ಸ್ ತೊಗೊಳ್ತಾ ಇರೋರಿಗೆ ವೈಟಮಿನ್ ಕಿ ಮೆಟಬಾಲಿಸಮ್ ಆಗೋದಿಲ್ಲ. ಸೊ ಹಾಗಾಗಿ ನ್ಯೂ ಬಾರ್ನ್ ಇನ್ಫ್ಯಾಂಟ್ ಬಿಕಾಸ್ ಆಫ್ ದಿ ವೈಟಮಿನ್ ಕಿ ಡಸ್ ನಾಟ್ ಕ್ರಾಸ್ ದ ಪ್ಲೆಸೆಂಟಾ. Bleached milk contains the low amount. The limited amount of the blood clotting proteins at the birth increases the risk of bleeding in the infant if they are not given the vitamin K supplements. ಹಾಗಾಗಿ K supplementsನ ಕೊಡಬೇಕಾಗತ್ತೆ. ಹಾಗಾದರೆ ಇದ್ರದ್ದು ವೈಟಮಿನ್ ಕೆದು ಫಂಕ್ಷನ್ಸ್ ಏನು ಅಂದರೆ, ಮುಂಚೆ ಏನು ಅಂತಂದರೆ ಕ್ಲಾಟ್ ಮಾಡುತ್ತೆ, ಕೋಆಗ್ಯುಲೇಷನ್ ಆಗುತ್ತೆ, ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಬೇಕಾಗತ್ತೆ. ಸೊ ಆಮೇಲೆ ಕ್ಯಾಲ್ಶಿಯಂ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ನಮಗಿದು ಬೇಕಾಗ್ತಾ ಹೋಗುತ್ತೆ. ಅದೇ ಥರ ಈಗ ನಾವು ವಾಟರ್ ಸಾಲ್ಯುಬಲ್ನ ತೊಗೊಳ್ಳೋದಾದರೆ 2 ಥರ ಇದೆ. ಒಂದಕ್ಕೆ ನಾವು ವೈಟಮಿನ್ ಸಿ ಅಂತ ಹೇಳ್ತೀವಿ, ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಈಗ ವೈಟಮಿನ್ ಸಿ ತೊಗೊಂಡು, ವೈಟಮಿನ್ ಸಿ ಇಸ್ ವಾಟರ್ ಸಾಲ್ಯುಬಲ್ ವೈಟಮಿನ್ ಫೌಂಡ್ ಇನ್ ಮೆನಿ ಫುಡ್ಸ್. ಪರ್ಟಿಕ್ಯುಲರ್ಲಿ ನನಗೆ ಹುಳಿ ಇರೋ ಅಂಥ ಎಲ್ಲ ಹಣ್ಣುಗಳಿರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಇಲ್ಲಿರ್ಬೋದು ನಿಂಬೆಹಣ್ಣು, ಕಿತ್ತಳೆ ಹಣ್ಣು, ಮೂಸಂಬಿ, ನೆಲ್ಲಿಕಾಯಿ, ಇದರಲ್ಲೆಲ್ಲ ನನಗೆ ವೈಟಮಿನ್ ಸಿ ಸಿಗ್ತೇ ಹೋಗುತ್ತೆ. ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಹೇಳ್ತಾರೆ. ಆ್ಯಂಟಿಬಯೋಟಿಕ್ ವೈಟಮಿನ್ ಅಂತಲೂ ಕರೀತಾರೆ. ಆ್ಯಂಟಿ ಆಕ್ಸಿಡೆಂಟ್ ಆಗಿ ಇದು ವರ್ಕ್ ಮಾಡುತ್ತೆ, ಹಾಗಾಗಿ ನಮ್ಮ ಬಾಡಿಗೆ ಇದು ಬೇಕಾಗುತ್ತೆ. ಇಮ್ಯೂನ್ ಪವರ್ನ ಸ್ಟ್ರಾಂಗ್ ಮಾಡೋಕ್ಕೆ, ಪರ್ಟಿಕ್ಯುಲರ್ಲಿ ಈ ಕೋವಿಡ್ ಟೈಮಲ್ಲಿ ನಮ್ಮ ಪ್ರತಿ ದಿವಸನೂ ನೀವು ವೈಟಮಿನ್ ಸಿನ ತೊಗೊಳ್ಕೊ, ಬಂದಿದ್ದವ್ರಿಗೂ ವೈಟಮಿನ್ ಸಿ ಸಪ್ಲಿಮೆಂಟು ಕೊಡ್ತಾರೆ. ಹೇಗೆ ನೋಡಿ, ಎಷ್ಟು ಮೆನ್ ಆ್ಯಂಡ್ ವುಮೆನ್ಗಾದರೆ 70 to 90 ಮಿಲಿಗ್ರಾಮ್ಸ್ ಬೇಕಾಗ್ತಿತ್ತು, ಚಿಲ್ಡ್ರನ್ಸ್ಗಾದರೆ 40 ಮಿಲಿಗ್ರಾಮ್ಸು, ಇನ್ಫ್ಯಾಂಟ್ಗಾದರೆ 25, ಪ್ರೆಗ್ನೆನ್ಸಿ ಲ್ಯಾಕ್ಟೇಷನ್ ಇರೋರಿಗೆ 80 mg ಬೇಕಾಗುತ್ತೆ. ಇದೆಲ್ಲ ಎಲ್ಲೆಲ್ಲಿ ಸಿಗುತ್ತೆ ಅಂತಂದರೆ, ನಾನು ಹೇಳ್ದಂಗೆ ಎಲ್ಲ ಸಿಟ್ರಸ್ ಫ್ರೂಟ್ಸ್ ಅಂತ ಏನು ಕರಿತೀವಿ ಅದರಲ್ಲಿರುತ್ತೆ. ಪೆಪ್ಪರಲ್ಲಿ, ಸ್ಟ್ರಾಬೆರೀಸಲ್ಲಿ, ಬ್ರೋಕಲಿ, ಪೊಟ್ಯಾಟೋಸಲ್ಲಿ ಎಲ್ಲದರಲ್ಲೂ ನಮಗೆ ವೈಟಮಿನ್ ಇರ್ತಾ ಹೋಗುತ್ತೆ. ಇದು ಏನಕ್ಕೆ ಇಂಪಾರ್ಟೆಂಟು ವೈಟಮಿನ್ ಸಿ ಅಂದರೆ, ಮೇಯ್ನಾಗಿ ಆ್ಯಂಟಿ ಆಕ್ಸಿಡೆಂಟು, ನಮ್ಮ ಇಮ್ಯೂನ್ ಪವರ್ನ ಇನ್ಕ್ರೀಸ್ ಮಾಡುತ್ತೆ. ಇಟ್ ಗೋಯಿಂಗ್ ಟು ಫೈಟ್ ಎಗನೆಸ್ಟ್ ದಿ ಇನ್ಫೆಕ್ಷನ್ನ ಅವಾಯ್ಡ್ ಮಾಡೋದಕ್ಕೆ ಇದು ನನಗೆ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಗೆ ಕಾಲೇಜಿನ್ ಅಂತ ಹೇಳ್ತೀವಿ, ಅದ್ರ ಸಿಂಥಸಿಸ್ ಮಾಡೋಕ್ಕೆ ಬೇಕಾಗತ್ತೆ. ಅದೇ ಥರ ನಮ್ಮ ಬೋನ್ಸ್ನ ಮೇಂಟೈನ್ ಮಾಡೋದಕ್ಕೆ ಇದು ನನಗೆ ನೆಸೆಸರಿ ಆಗುತ್ತೆ. ಅದೇ ಥರ ವೈಟಮಿನ್ ಎ, ಇ, ಬಿ ಅದು ಅಬ್ಸಾರ್ವ್ ಆಗೋಕ್ಕೆ ನನಗೆ ಇದು ಬೇಕಾಗತ್ತೆ. ಇದು ಡಿಫಿಷಿಯನ್ಸಿ ಇದ್ದರೆ ಏನಾಗುತ್ತೆ ಅಂದರೆ ಸ್ಕಾರ್ಬೆ ಅಂತ ಹೇಳ್ತಾರೆ. ವೈಟಮಿನ್ ಸಿ ಡಿಫಿಷಿಯನ್ಸಿ ಬರೋ ಅಂಥದ್ದು ಸ್ಕಾರ್ಬೆ ಅಂತ ಹೇಳ್ತಾರೆ. ಅದು ಏನು ಅಂತಂದರೆ ಬ್ಲೀಡಿಂಗ್ ಮೇ ಅಕ್ಕ ಅಂಡರ್ ದಿ ಸ್ಕಿನ್. ನಮ್ಮ ಸ್ಕಿನ್ ಕೆಳಗಡೆ ಏನಾಗುತ್ತೆ ಅಂದರೆ ರಕ್ತ ಹೋಗೋಕ್ಕೆ ಶುರು ಆಗುತ್ತೆ. ಆಮೇಲೆ ಗಮ್ಸ್ ಏನಿರ್ತಲ್ಲ, ಹಲ್ಲಲ್ಲಿ ಇರ್ತಾರೆ, ದವಡೆಗಳು ಏನಿರ್ತಲ್ಲ ಅದೆಲ್ಲ ಊದ್ಕೊಳ್ಳುತ್ತೆ, ಪರ್ಪಲ್ ಆಗುತ್ತೆ, ಸ್ಪಾಂಜಿ ಆಗುತ್ತೆ. ಅಥವಾ ನಿಮ್ಮ ಏರೆಲ್ಲ ಏನಾಗುತ್ತೆ ತುಂಬ ಡ್ರೈ ಆಗಿಬಿಡುತ್ತೆ, ಕರ್ಲಿ ಆಗಿಬಿಡುತ್ತೆ, ಬಿದ್ದೋಗ್ಬಿಡುತ್ತೆ. ಅದೇ ಥರ ನಿಮ್ಮ ಸ್ಕಿನ್ ಎಲ್ಲ ಏನಾಗುತ್ತೆ ತುಂಬ ಡ್ರೈ ಆಗುತ್ತೆ, ಅದೆಲ್ಲ ಡೆಡ್ ಸ್ಕಿಲ್ಸ್ ಎಲ್ಲನೂ ಸ್ಕೇರಿ ಥರ ಹೊರಗಡೆ ಬರೋಕ್ಕೆ ಶುರು ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಅನಿಮಿಯಾ ಡೆವಲಪ್ ಆಗುತ್ತೆ. ಹಾಗಾಗಿ ವೈಟಮಿನ್ ಸಿ ನಮಗೆ ತುಂಬ ಬೇಕಾಗಿರೋವಂಥದ್ದು. ವಾಟರ್ ಸಾಲ್ಯುಬಲ್ ವೈಟಮಿನ್ಸಲ್ಲಿ ನನಗೆ ಬರೋ ಅಂಥದ್ದು ಯಾವುದು ಅಂತಂದರೆ
ಬಿ ಮತ್ತು ಸಿ ಬರುತ್ತೆ. ಬಿನಲ್ಲಿ ನನಗೆ ಮತ್ತೆ ನಾನು ಹೇಳ್ದಂಗೆ ಮತ್ತೆ 8 ಡಿಫ್ರೆಂಟ್ ವೈಟಮಿನ್ಸ್ ಇದೆ. ಸೊ ಇದು ಏನಾಗುತ್ತೆ, ನನಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಪ್ರೋಟೀನ್ ಮೆಟಬಾಲಿಸಮ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸು, ಫ್ಯಾಟ್ಸು, ಅದಕ್ಕೆಲ್ಲ ಮೆಟಬಾಲಿಸಮ್ಗೆ ನನಗೆ ಹೆಲ್ಪ್ ಮಾಡೋದು ಯಾವುದು ಅಂತಂದರೆ ವಾಟರ್ ಸಾಲ್ಯುಬಲ್ ವೈಟಮಿನ್ಸೇ. ಅದು ಬಿ ಕಾಂಪ್ಲೆಕ್ಸ್ ಆಗಿರ್ಬೋದು, ಇಲ್ಲ ವೈಟಮಿನ್ ಸಿ ಆಗಿರ್ಬೋದು. ಸೊ ಬಿ ಕಾಂಪ್ಲೆಕ್ಸ್ನ ತೊಗೊಂಡ್ರೆ ನಾನು ಹೇಳ್ದಂಗೆ ಈ ರೀತಿಯಾಗಿ ಬೇರೆ ಬೇರೆ ಥರದ್ದು ಫೋಲಿಕ್ ಆ್ಯಸಿಡ್ ಇರ್ಬೋದು, ರೈಬೋಫ್ಲೋಬಿನ್ ಇರ್ಬೋದು, ಪೆರಾಕ್ಸಿನ್ ಇರ್ಬೋದು, ನಯಾಸಿನ್ ಇರ್ಬೋದು, ಬಯೋಟಿನ್ ಇರ್ಬೋದು, ಹಾಗೆ ಬೇರೆ ಬೇರೆ ಥೈಮಿನ್ ಇರ್ಬೋದು, B12 ಹೇಳ್ದಂಗೆ ಅವೆಲ್ಲನೂ ನಮಗೆ ಬರ್ತಾ ಹೋಗುತ್ತೆ. ಎಲ್ಲಿಂದ ಸಿಗುತ್ತೆ ಅಂತಂದರೆ ಎಲ್ಲ ಕಾಳು ಬೇಳೆಗಳಲ್ಲಿ ಸಿಗುತ್ತೆ, ಡ್ರೈ ಫ್ರೂಟ್ಸಲ್ಲಿ ಸಿಗುತ್ತೆ, ನಿಮಗೆ ಚೀಸಲ್ಲಿ ಸಿಗುತ್ತೆ, ಡೈರಿ ಪ್ರಾಡಕ್ಟಲ್ಲಿ ಇರುತ್ತೆ, ಹಾಲಲ್ಲಿರುತ್ತೆ, ಮೊಸರಲ್ಲಿ ಇರುತ್ತೆ, ಎಲ್ಲೆಲ್ಲಿ ಹುಳಿ ಇರುತ್ತಲ್ಲ ಅಲ್ಲಿ ಆ ಸಿಟ್ರಸ್ ಫ್ರೂಟ್ಸು ಅದರಲ್ಲೆಲ್ಲನೂ ನಿಮಗೆ ವೈಟಮಿನ್ ಬಿ ಸಿಗ್ತಾ ಹೋಗುತ್ತೆ. ಎಗೇನ್ ಈ ವೈಟಮಿನ್ ಬಿ ನಾನು ಹೇಳ್ದಂಗೆ ಇಂಡಿವಿಜುವಲ್ ಆಗಿ ನಿಮಗೆ ಸ್ಟ್ರಕ್ಚರ್ ಆಗಲಿ ಅದಾಗಲಿ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ. ಅಂತ ಅಂದರೆ ಅದರದ್ದು ಫಂಕ್ಷನ್ ಏನಂದರೆ ಸೆಲ್ ಗ್ರೋತ್ ಮಾಡುತ್ತೆ, ಎನರ್ಜಿ ಲೆವೆಲ್ನ ಬೂಸ್ಟ್ ಮಾಡುತ್ತೆ, ಗುಡ್ ಐಸೈಟ್ನ ಕೊಡುತ್ತೆ, ಹೆಲ್ತಿ ಬ್ರೈನ್ ಫಂಕ್ಷನ್ಗೆ ಬೇಕಾಗುತ್ತೆ, ಡೈಜೆಷನ್ಗೆ, ಎಪಟೈಟ್ ನಮಗೆ ತಿನ್ನಬೇಕು ಅಂತ ಅನ್ನಿಸ್ಬೇಕು, ಆಮೇಲೆ ನರ್ವ್ ಫಂಕ್ಷನ್ ಕೆಲಸ ಮಾಡೋದಕ್ಕೆ, ಹಾರ್ಮೋನ್ಸು, ಕೊಲೆಸ್ಟ್ರಾಲ್ ಪ್ರೊಡಕ್ಷನ್ಗೆ ಬೇಕಾಗುತ್ತೆ, ಮಸಲ್ ಟೋನ್ಗೆ ಬೇಕಾಗುತ್ತೆ. ಸೊ ಬಿಲ್ಡಿಂಗ್ ಬ್ಲಾಕ್ ಅಂತಲೇ ಹೇಳ್ಬೋದು, ಇದು ನಮಗೆ ಬೇಕೇ ಬೇಕಾಗತ್ತೆ. ಅದಕ್ಕೆ ಅದನ್ನು ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ. ಅದು ಇಲ್ಲ ಎಷ್ಟೊಂದು ಸೇರಿಕೊಂಡು ಅದೆಲ್ಲ ನಮಗೆ ಬೇಕಾಗತ್ತೆ. ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಗಳನ್ನ ನಾವು ತೊಗೊಂಡು ನಮ್ಮ ಎನರ್ಜಿನ ಬೂಸ್ಟ್ ಮಾಡ್ಕೋಬೇಕಾಗತ್ತೆ, ಇಮ್ಯೂನ್ ಪವರ್ನ ನಾವು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ವೈಟಮಿನ್ಸ್ ಏನಿದೆಯಲ್ಲ ನಮ್ಮದು ಬಿಲ್ಡಿಂಗ್ ಬ್ಲಾಕ್, ಅದು ನಮಗೆ ಮೇಂಟೆನೆನ್ಸ್ಗೆ, ಗ್ರೋತ್ಗೆ, ನಮ್ಮ ಬಾಡಿಗೆ, ಈವನ್ ದೋ ದೇ ರಿಕ್ವೈರ್ ಇನ್ ಸ್ಮಾಲ್ ಕ್ವಾಂಟಿಟಿ ಬಟ್ ಇಟ್ ಈಸ್ ರಿಕ್ವೈರ್ಡ್. ಅದರಲ್ಲಿ 2 ಥರ ಇದೆ, ಒಂದಕ್ಕೆ ಫ್ಯಾಟ್ ಸಾಲ್ಯುಬಲ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ವಾಟರ್ ಸಾಲ್ಯುಬಲ್ ಅಂತ ಹೇಳ್ತೀವಿ. ಬಿ ಆ್ಯಂಡ್ ಸಿ ಏನಿದೆಯಲ್ಲ ಅದು ವಾಟರ್ ಸಾಲ್ಯುಬಲ್, ಎ ಡಿ ಇ ಕೆ ಏನಿದೆಯಲ್ಲ ಅವು ಎಲ್ಲನೂ ಫ್ಯಾಟ್ ಸಾಲ್ಯುಬಲ್. ಸೊ ಎಲ್ಲನೂ ಸ್ಮಾಲ್ ಕ್ವಾಂಟಿಟಿನಲ್ಲೇ ಬೇಕು, ಮೈಕ್ರೋಗ್ರಾಮ್ಸಲ್ಲಿ ಬೇಕು, ಇಲ್ಲಾಂದರೆ ಮಿಲಿಗ್ರಾಮ್ಸಲ್ಲಿ ಬೇಕು, ಬಟ್ ಅವು ಬೇಕೇ ಬೇಕು ಇನ್ ಆರ್ಡರ್ ಟು ಫಂಕ್ಷನ್ ಅವರ್ ಬಾಡಿ ಪ್ರಾಪರ್ಲಿ. ಮೇಂಟೆನೆನ್ಸ್ಗಾಗಿರ್ಬೋದು, ಗ್ರೋತ್ಗಾಗಿರ್ಬೋದು, ಅದು ನಮಗೆ ವೈಟಮಿನ್ಸು ಬೇಕೇ ಬೇಕಾಗತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ಲೆಕ್ಚರ್. ಯು ಆರ್ ಗೋಯಿಂಗ್ ಟು ರಿಮೆಂಬರ್, ಟೇಕ್ ಯುವರ್ ವೈಟಮಿನ್ಸ್. Vitamin A for action, vitamin B for belief, vitamin C for confidence, vitamin D for discipline, vitamin E for enthusiasm. ಸೊ ನಿಮಗೆ ಏನೇ ಒಂದು ಕೆಲಸ ಮಾಡಬೇಕು ಅಂತಂದರೆ ನಿಮಗೆ ಎಂಥೂಸಿಯಾಸಮ್ ಇರಬೇಕು. ಅದು ಯಾವಾಗ ಬರುತ್ತೆ ಅಂದರೆ ನೀವು ಡಿಸಿಪ್ಲಿನ್ ಆಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು, ನಾವು ಮಾಡ್ತಾ ಇರೋವಂಥ ಆ್ಯಕ್ಷನ್ ಕರೆಕ್ಟಾಗಿದೆ ಅಂತ ನಿಮಗೆ ನೀವು ನಂಬಿದಾಗ ಅದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯು ಬಿಲೀವ್ ವಿತ್ ಯುವರ್ ಸೆಲ್ಫ್ ಅಂತ ಹೇಳಿ ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್. Thank you. All the best.